ಆತ್ಮೀಯ PUC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ಇನ್ವರ್ಸ್ ಟ್ರಿಗೊನಾಮೆಟ್ರಿಕ್ ಫಂಕ್ಷನ್ಸ್ ಚಾಪ್ಟರ್ 2ದಲ್ಲಿ ಬರುವಂಥ ಎಕ್ಸಸೈಸ್ 2.2ದಲ್ಲಿರುವಂಥ 1 to 7 ಕ್ವಶನ್ಸ್ಗಳನ್ನು ಹಾಗೆ ಎಕ್ಸಾಂಪಲ್ ಪ್ರಾಬ್ಲಮ್ಗಳನ್ನು ಯಾವ ರೀತಿಯಾಗಿ ಸುಲಭವಾಗಿ ಸಾಲ್ವ್ ಮಾಡ್ಬೋದು ಎಂಬುದನ್ನು ತೋರಿಸಿಕೊಡಲಿದ್ದೇನೆ. ಅದರ ಜೊತೆಗೆ ಈ ಕ್ವಶನ್ಸ್ಗಳಲ್ಲಿ ಯಾವ ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿವೆ, ಯಾವ ಕ್ವಶನ್ಸ್ಗಳು ಡೆಫಿನೆಟ್ ಆಗಿ ಆನ್ಯುವಲ್ ಎಕ್ಸಾಮ್ಗೆ ಬರುವಂಥದ್ದಾಗಿದೆ ಎಂಬುದನ್ನು ಸಹ ತಿಳಿಸಿಕೊಡಲಿದ್ದೇನೆ. ಸೊ ಮೊದಲಿಗೆ ನಾವು ಎಕ್ಸಸೈಸ್ 2.2ದಲ್ಲಿರುವ ಫಸ್ಟ್ ಕ್ವಶನನ್ನು ತೆಗೆದುಕೊಳ್ಳೋಣ. ಈ ಕ್ವಶನನ್ನು ಆನ್ಯುವಲ್ ಎಕ್ಸಾಮಲ್ಲಿ ಬಹಳಷ್ಟು ಬಾರಿ 3 ಮಾರ್ಕ್ಸಿಗೆ ಪಾರ್ಟ್ ಸಿದಲ್ಲಿ ಕೇಳಲಾಗಿದೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಹ ಈ ಕ್ವಶನನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಲಿಕ್ಕೆ ಬೇಕು. ಯಾಕಂದರೆ ಈ ವರ್ಷದ ಆನ್ಯುವಲ್ ಎಕ್ಸಾಮ್ನಲ್ಲೂ ಸಹ ಈ ಕ್ವಶನ್ ಬರುವ ಚಾನ್ಸಸ್ಸು ಬಹಳಷ್ಟು ಇದ್ದಾವೆ. ಸೊ ಕ್ವಶನ್ ಈ ರೀತಿಯಾಗಿದೆ: 3 sin inverse x is equal to sin inverse of 3x minus 4x cube, x belongs to closed interval minus 1/2, 1/2. ಸೊ ಯಾವುದೇ ಒಂದು ಕ್ವಶನ್ನಲ್ಲಿ ಒಂದು ಇಕ್ವೇಷನ್ ಅನ್ನು ನೀಡಿ ಅದನ್ನು ಪ್ರೂವ್ ದ್ಯಾಟ್ ಆರ್ ಶೋ ದ್ಯಾಟ್ ಅಂತ ನೀಡಿದರೆ ಆ ಇಕ್ವೇಷನ್ನ ಒಂದು ಸೈಡನ್ನು ತೆಗೆದುಕೊಂಡು ಅದನ್ನು ಸಾಲ್ವ್ ಮಾಡಿ ಮತ್ತೊಂದು ಸೈಡನ್ನು ನೀವು ಪ್ರೂವ್ ಮಾಡಬೇಕಾಗ್ತದೆ. ಅದು LHS ಇರ್ಬೋದು, ಎಡಬದಿ ಇರ್ಬೋದು, ಆರ್ RHS ಇರ್ಬೋದು, ಅಥವಾ ಬಲಬದಿ ಇರ್ಬೋದು. ಸೊ ಈ ಇಕ್ವೇಷನಲ್ಲಿ ಏನಿದೆ ಅಂದರೆ 3 sin inverse x is equal to sin inverse 3x minus 4x cube ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ಈ ಇಕ್ವೇಷನ್ನಲ್ಲಿ ನಾನು ಈ ಭಾಗವನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಭಾಗ ಅಂದರೆ ಯಾವುದು? RHS ಭಾಗ, ಅಂದರೆ ರೈಟ್ ಹ್ಯಾಂಡ್ ಸೈಡ್ ಭಾಗ. ಈ ಭಾಗವನ್ನು ತೆಗೆದುಕೊಂಡು ಇದನ್ನು ಸಾಲ್ವ್ ಮಾಡಿ ಈ ಆನ್ಸರನ್ನು ಪಡಿತೇನೆ, ಅಂದರೆ 3 sin inverse x ಆನ್ಸರನ್ನು ಪಡಿತೇನೆ. ಸೊ ನಾವಿಲ್ಲಿ sin inverse of 3x minus 4x cube is equal to 3 sin inverse x ಅಂತ ಪ್ರೂವ್ ಮಾಡಬೇಕಾಗಿದ್ದರಿಂದ ಇಕ್ವೇಷನ್ನ ಈ ಸೈಡಲ್ಲಿ ಎಕ್ಸ್ನ ಪ್ಲೇಸಲ್ಲಿ ಒಂದು ಸೂಟೇಬಲ್ ಟ್ರಿಗೊನಾಮೆಟ್ರಿಕ್ ಫಂಕ್ಷನನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದು ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಇಲ್ಲೇ ಹಿಂಟ್ ಇದೆ ನೋಡ್ರಿ, ಇಲ್ಲಿ ಯಾವ ಇನ್ವರ್ಸ್ ಟ್ರಿಗೊನಾಮೆಟ್ರಿಕ್ ಫಂಕ್ಷನ್ ಇರ್ತಲ್ಲ ಅದೇ ಫಂಕ್ಷನ್ ಇಲ್ಲಿ ಬರುವಂತೆ ನೋಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಸೈನ್ ಇನ್ವರ್ಸ್ ಅಂತ ಇದೆ, ಹಾಗಾದರೆ ಇಲ್ಲಿ ಯಾವ್ದು ಬರಬೇಕು? ಸೈನ್ ಫಂಕ್ಷನ್ ಬಂದಿರಬೇಕು. ಸಪೋಸ್ ಇಲ್ಲಿ ಕಾಸ್ ಇನ್ವರ್ಸ್ ಫಂಕ್ಷನ್ ಅಂತ ಇದ್ದರೆ ಇಲ್ಲಿ ಕಾಸ್ ಫಂಕ್ಷನ್ ಬಂದಿರಬೇಕು. ಆ ರೀತಿ ಇಲ್ಲಿ ಎಕ್ಸ್ನ ಪ್ಲೇಸಲ್ಲಿ ಒಂದು ಸೂಟೇಬಲ್ ಟ್ರಿಗೊನಾಮೆಟ್ರಿಕ್ ಫಂಕ್ಷನನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಸೈನ್ ಇನ್ವರ್ಸ್ ಫಂಕ್ಷನ್ ಇರೋದ್ರಿಂದ ಬ್ರ್ಯಾಕೆಟ್ ಒಳಗಡೆ ಸೈನ್ ಫಂಕ್ಷನ್ ಬರುವ ಹಾಗೆ ನೋಡ್ಕೊಳ್ಬೇಕು. ಅಂದರೆ ಇದನ್ನು ಸಾಲ್ವ್ ಮಾಡಿದಾಗ ಸೈನ್ ಫಂಕ್ಷನ್ ಬಂದಿರಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಎಕ್ಸ್ ಪ್ಲೇಸಲ್ಲಿ ಸೈನ್ ಥೀಟಾವನ್ನು ತೆಗೆದುಕೊಳ್ಬೇಕು. ಸೊ ಹಾಗಾಗಿ ನಾನಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ತೆಗೆದುಕೊಂಡಿದ್ದೇನೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಆದರೆ ಥೀಟಾ ಏನಾಗ್ತದೆ? ಸೈನನ್ನು ಈ ಕಡೆ ತಂದರೆ ಏನಾಗ್ತದೆ? ಸೈನ್ ಇನ್ವರ್ಸ್ ಎಕ್ಸ್ ಆಗ್ತದೆ. ನೆನ್ಪಿಟ್ಕೊಳ್ರಿ, ನಾವು ಪ್ರೂವ್ ಮಾಡಬೇಕಾಗಿದ್ದೇನು? 3 sin inverse x. ಸೊ ಇಷ್ಟು ಬರೆದ ನಂತರ ನಾವೀಗ ಈ ಇಕ್ವೇಷನ್ನ ಈ ಸೈಡ್ ಅಂದರೆ RHS ಅನ್ನು ಬರೆದುಕೊಳ್ಳೋಣ. ಸೊ ಸೈನ್ ಇನ್ವರ್ಸ್ ಆಫ್ 3x minus 4x cube ಅನ್ನು ಬರೆದುಕೊಳ್ಳೋಣ ಈಸ್ ಈಕ್ವಲ್ ಟು ಈ ಸೈನ್ ಇನ್ವರ್ಸ್ ಅನ್ನು ಆ್ಯಸ್ ಇಟ್ ಇಸ್ ಬರೆಯೋಣ ಆಫ್ 3 ಇಂಟು ಎಕ್ಸ್ ಪ್ಲೇಸಲ್ಲಿ ಏನು ಹಾಕೋಬೇಕ್ರಿ? ಎಕ್ಸ್ ಅನ್ನು ಏನು ತೆಗೆದುಕೊಳ್ಳಿ? ನಾವು ಸೈನ್ ಥೀಟಾ ತೆಗೆದುಕೊಂಡಿದ್ದೇವೆ. ಎಕ್ಸ್ ಪ್ಲೇಸಲ್ಲಿ ಸೈನ್ ಥೀಟಾ ಅಂತ ಬರೀಬೇಕು. ಮತ್ತು ಎಕ್ಸ್ ಅನ್ನು ಇಲ್ಲಿ ಬರಿಬಾರ್ದು. ಮೈನಸ್ 4ಅನ್ನು ಆ್ಯಸ್ ಇಟ್ ಇಸ್ ಬರೀರಿ. ಎಕ್ಸ್ ಪ್ಲೇಸಲ್ಲಿ ಏನು ಬರಿಬೇಕ್ರಿ? ಎಕ್ಸ್ ಅಂದರೆ ಸೈನ್ ಥೀಟಾ ತೆಗೆದುಕೊಂಡಿದ್ದೇವೆ, ಹಾಗಾಗಿ ಎಕ್ಸ್ ಪ್ಲೇಸಲ್ಲಿ ಸೈನ್ ಥೀಟಾ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಎಕ್ಸ್ ಕ್ಯೂಬ್ ಇರೋದ್ರಿಂದ ಎಕ್ಸ್ ಪ್ಲೇಸಲ್ಲಿ ಸೈನ್ ಥೀಟಾನ ಹಾಕಿದಾಗ ಇದೇನಾಗ್ತದೆ? ಸೈನ್ ಕ್ಯೂಬ್ ಥೀಟಾ ಆಗ್ತದೆ. ಆದರೆ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರಂದರೆ ಸೈನ್ ಕ್ಯೂಬ್ ಥೀಟಾ ಬರೆಯೋ ಜಾಗದಲ್ಲಿ ಸೈನ್ ಥೀಟಾ ಕ್ಯೂಬ್ ಅಂತ ಬರೀತಾರೆ. ಇದು ಕಂಪ್ಲೀಟ್ಲಿ ರಾಂಗ್. ಯಾಕಂದರೆ ಸೈನ್ ಕ್ಯೂಬ್ ಥೀಟಾ ಮತ್ತು ಸೈನ್ ಥೀಟಾ ಕ್ಯೂಬ್ ಇವೆರಡು ಈಕ್ವಲ್ ಅಲ್ಲ, ಇವೆರಡು ಬೇರೆ ಬೇರೆ, ದೇ ಆರ್ ಡಿಫ್ರೆಂಟ್. ಹಾಗಾಗಿ ಎಕ್ಸ್ ಕ್ಯೂಬ್ ಪ್ಲೇಸಲ್ಲಿ ನೀವು ಸೈನ್ ಕ್ಯೂಬ್ ಥೀಟಾ ಬರಿಬೇಕೇ ಹೊರತು ಸೈನ್ ಥೀಟಾ ಕ್ಯೂಬನ್ನು ಬರಿಬಾರ್ದು. ಇದು ಗಮನದಲ್ಲಿ ಇಟ್ಕೊಳ್ರಿ. ತದನಂತರ ಈ ಬ್ರ್ಯಾಕೆಟನ್ನು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಸೈನ್ ಇನ್ವರ್ಸನ್ನು ಆ್ಯಸ್ ಇಟ್ ಈಸ್ ಬರೆದು ಇಲ್ಲಿ ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. ಸೊ ಫಸ್ಟ್ PUCಯಲ್ಲಿ ನೀವು ಸೈನ್ 3x ಫಾರ್ಮುಲಾವನ್ನು ಕಲ್ತೀರಿ. ಸೈನ್ 3x ಏನಾಗ್ತದೆ? 3 sin x ಮೈನಸ್ 4 sin ಕ್ಯೂಬ್ ಎಕ್ಸ್ ಆಗ್ತದೆ ಎಂಬುದನ್ನು ನೀವು ತಿಳಿದಿದ್ದೀರಿ. ಆದರೆ ಇಲ್ಲಿ ಎಕ್ಸ್ನ ಪ್ಲೇಸಲ್ಲಿ ಏನಿದೆ? ಥೀಟಾ ಇದೆ. ಸೊ ಇದೇನಿದೆ ಅಂದರೆ 3 sin ಥೀಟಾ ಮೈನಸ್ 4 sin ಕ್ಯೂಬ್ ಥೀಟಾ ಇದೆ. 3 sin x ಮೈನಸ್ 4 sin ಕ್ಯೂಬ್ ಎಕ್ಸ್ ಅಂದರೆ ಏನಾಗ್ತದೆ ರೀ? sin 3x ಆಗ್ತದೆ. ಹಾಗಾದರೆ 3 sin ಥೀಟಾ ಮೈನಸ್ 4 sin ಕ್ಯೂಬ್ ಥೀಟಾ ಅಂದರೆ ಏನಾಗ್ಬೋದು? sin 3 ಥೀಟಾ ಆಗ್ತದೆ. ಹಾಗಾಗಿ ಇಲ್ಲಿ sin 3 ಥೀಟಾ ಅಂತ ಬರೆದುಕೊಳ್ಬೇಕು. ಯಾಕಂದರೆ sin 3 ಥೀಟಾ ಈಸ್ ಈಕ್ವಲ್ ಟು 3 sin ಥೀಟಾ ಮೈನಸ್ 4 sin ಕ್ಯೂಬ್ ಥೀಟಾ ಆಗ್ತದೆ. ಸೊ ಅದಕ್ಕೋಸ್ಕರ 3 sin ಥೀಟಾ ಮೈನಸ್ 4 sin ಕ್ಯೂಬ್ ಥೀಟಾದ ಪ್ಲೇಸಲ್ಲಿ ನೀವೇನು ಹಾಕ್ಕೊಳ್ಬೇಕು? sin 3 ಥೀಟಾನ ಹಾಕ್ಕೊಳ್ಬೇಕು.
ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು, ಈ ಸೈನ್ ಇನ್ವರ್ಸ್ ಮತ್ತು ಸೈನನ್ನು ಕ್ಯಾನ್ಸಲ್ ಮಾಡ್ಕೊಳ್ರಿ. ಹೀಗೆ ಕ್ಯಾನ್ಸಲ್ ಮಾಡಿದಾಗ ಏನು ಉಳಿತದೆ, ಇಲ್ಲಿ 3 ಥೀಟಾ ಮಾತ್ರ ಉಳಿಯುತ್ತದೆ. ಸೊ ಮುಂದಿನ ಹಂತದಲ್ಲಿ 3 ಆಸ್ ಇಟ್ ಈಸ್ ಬರೀರಿ. ವಾಟ್ ಇಸ್ ಥೀಟಾ? ಥೀಟಾ ಅಂದ್ರೆ ಏನು? ಥೀಟಾ ಅಂದರೆ ಸೈನ್ ಇನ್ವರ್ಸ್ ಎಕ್ಸ್ ಆಗಿದೆ. ಹಾಗಾಗಿ ಥೀಟಾದ ಪ್ಲೇಸಲ್ಲಿ ಥೀಟಾಗೆ ಈಕ್ವಲ್ ಆಗಿರುವಂತಹ ಸೈನ್ ಇನ್ವರ್ಸ್ ಎಕ್ಸ್ ಅನ್ನು ಹಾಕ್ಕೊಂಡ್ರೆ ಈ ಭಾಗದ ಆನ್ಸರ್ ಏನು ಬರ್ತದೆ? 3 ಸೈನ್ ಇನ್ವರ್ಸ್ ಎಕ್ಸ್. ಸೊ ನಾವೇನು ಪ್ರೂವ್ ಮಾಡಬೇಕಾಗಿತ್ತು? 3 ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ 3x ಮೈನಸ್ 4x³ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಅದನ್ನೇ ನಾವಿಲ್ಲಿ ಪ್ರೂವ್ ಮಾಡಿದ್ದೇವೆ. ಅಂದರೆ ಸೈನ್ ಇನ್ವರ್ಸ್ ಆಫ್ 3x ಮೈನಸ್ 4x³ ಈಸ್ ಈಕ್ವಲ್ಸ್ ಟು 3 ಸೈನ್ ಇನ್ವರ್ಸ್ ಎಕ್ಸ್ ಅಂತ ಪ್ರೂವ್ ಮಾಡಿದ್ದೇವೆ. ಹೀಗೆ ನಾವು ಅತ್ಯಂತ ಸುಲಭವಾಗಿ ಈ ಕ್ವಶನ್ ಅನ್ನು ಸಾಲ್ವ್ ಮಾಡಿ 3 ಮಾರ್ಕ್ಸನ್ನು ಪಡಿಬಹುದು. ನಾವು ಲೆಟ್ ಅಸ್ ಟೇಕ್ ದ ಸೆಕೆಂಡ್ ಕ್ವಶನ್ ಆಫ್ ಎಕ್ಸರ್ಸೈಸ್ 2.2. ಸೆಕೆಂಡ್ ಕ್ವಶನ್ ಸಹ ಹಿಂದಿನ ಕ್ವಶನ್ ಏನಿದೆಯಲ್ಲ ಅದೇ ರೀತಿ ಇದೆ. ಅದೇ ರೀತಿ ಇದನ್ನು ಸಾಲ್ವ್ ಮಾಡಬೇಕಾಗ್ತದೆ. ಸೆಕೆಂಡ್ ಕ್ವಶನ್ ಈ ರೀತಿಯಾಗಿದೆ. 3 cos ಇನ್ವರ್ಸ್ x ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 4x³ ಮೈನಸ್ 3x provided that x belongs to closed interval 1/2, 1 ಅಂತ ಇದೆ. ಸೊ ಈ ಕ್ವಶನು ಸಹ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಹಳಷ್ಟು ಸಾರಿ ಕೇಳಲಾಗಿದೆ. ಹಾಗಾಗಿ ಈ ಕ್ವಶನು ಸಹ ಈ ವರ್ಷದ ಆ್ಯನ್ಯುವಲ್ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಅದಕ್ಕೋಸ್ಕರ ಎಲ್ಲ ಸ್ಟೂಡೆಂಟ್ಸ್ಗಳು ಈ ಕ್ವಶನನ್ನು ಮಾಡ್ಕೊಳ್ಳೇಬೇಕು. ಸೊ ಈ ಕ್ವಶನು ಸಹ ಹಿಂದಿನ ಕ್ವಶನ್ ರೀತಿಯಲ್ಲಿ ಇರೋದ್ರಿಂದ ಇಲ್ಲೂ ಸಹ ನಾವು ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಯೂಸ್ ಮಾಡಿ ಈಕ್ವೇಷನ್ನ RHS ಅಂದರೆ ಕಾಸ್ ಇನ್ವರ್ಸ್ ಆಫ್ 4x³ ಮೈನಸ್ 3x ಅನ್ನು ತೆಗೆದುಕೊಂಡು ಎಕ್ಸ್ ಪ್ಲೇಸಲ್ಲಿ ಒಂದು ಸೂಟೇಬಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ 3 cos ಇನ್ವರ್ಸ್ x ಆನ್ಸರನ್ನು ಪಡಿಬೇಕು. ಸೊ ಇಲ್ಲಿ ನಾವು ಈ ಈಕ್ವೇಷನನ್ನು ಪ್ರೂವ್ ಮಾಡಬೇಕಾದ್ರೆ ಈ ಈಕ್ವೇಷನ್ನ RHS ಭಾಗವನ್ನು ತೆಗೆದುಕೊಂಡು ಈ RHS ಅಲ್ಲಿರುವ ಎಕ್ಸ್ನ ಪ್ಲೇಸಲ್ಲಿ ಒಂದು ಸೂಟೇಬಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನನ್ನು ಸಬ್ಸ್ಟಿಟ್ಯೂಟ್ ಮಾಡಿ LHS ಆನ್ಸರ್ ಅಂದರೆ 3 cos ಇನ್ವರ್ಸ್ x ಅನ್ನು ಪಡಿಬೇಕು. ಸೊ ಇಲ್ಲಿ ನೀವು ಗಮನಿಸ್ಬೋದು RHS ಅಲ್ಲಿ ಕಾಸ್ ಇನ್ವರ್ಸ್ ಅಂತ ಇದೆ. ಹಾಗಾಗಿ ಈ ಬ್ರ್ಯಾಕೆಟ್ ಒಳಗಡೆ ಕಾಸ್ ಫಂಕ್ಷನ್ ಬರುವಂಗೆ ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಎಕ್ಸ್ ಪ್ಲೇಸಲ್ಲಿ ನಾವು ಕಾಸ್ ಥೀಟಾವನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗಾಗಿ ನಾವಿಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ತೆಗೆದುಕೊಳ್ಳೋಣ. ಅಂದರೆ ಎಕ್ಸ್ ಪ್ಲೇಸಲ್ಲಿ ನಾವಿಲ್ಲಿ ಕಾಸ್ ಥೀಟಾವನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದಕ್ಕೋಸ್ಕರ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ಬರೆದುಕೊಳ್ಬೇಕು. ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಆಗಿದ್ರೆ ಥೀಟಾ ಏನಾಗ್ತದೆ ರೀ? ಕಾಸ್ ಈ ಕಡೆ ಬಂದರೆ ಕಾಸ್ ಇನ್ವರ್ಸ್ ಎಕ್ಸ್ ಆಗ್ತದೆ. ಕಾಸ್ ಈ ಕಡೆ ಬಂದರೆ ಕಾಸ್ ಇನ್ವರ್ಸ್ ಇಲ್ಲಿ ಎಕ್ಸ್ ಇದೆಯಲ್ಲ ಅದನ್ನು ಇಲ್ಲಿ ಬರೀಬೇಕಾಗ್ತದೆ. ಭಾಳಷ್ಟು ವಿದ್ಯಾರ್ಥಿಗಳು ಏನು ಬರೀತಾರೆ? ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಅಂತ ಮಾತ್ರ ಬರೀತಾರೆ. ಇದು ರಾಂಗ್, ಕಂಪ್ಲೀಟ್ಲಿ ರಾಂಗ್ ಆಗ್ತದೆ. ಹಾಗಾಗಿ ಇಲ್ಲಿ ಎಕ್ಸ್ ಇರೋದ್ರಿಂದ ಕಾಸ್ ಇನ್ವರ್ಸ್ ಎಕ್ಸ್ ಅನ್ನು ನೀವು ಬರೀಲೇಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಕ್ವೇಷನ್ನ RHS ಕಾಸ್ ಇನ್ವರ್ಸ್ 4x³ ಮೈನಸ್ 3x ಅನ್ನು ಬರೆದುಕೊಳ್ಬೇಕು. ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಏನು ತೆಗೆದುಕೊಂಡಿದ್ದೇವೆ? ಕಾಸ್ ಥೀಟಾವನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಈ ಕಾಸ್ ಇನ್ವರ್ಸನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಬ್ರ್ಯಾಕೆಟನ್ನು ಹಾಕ್ಕೊಳ್ಬೇಕು. 4 ಆಸ್ ಇಟ್ ಈಸ್ ಬರೀರಿ. ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಏನಾಗಿದೆ? ಕಾಸ್ ಥೀಟಾ ಆಗಿರೋದ್ರಿಂದ ಎಕ್ಸ್ ಪ್ಲೇಸಲ್ಲಿ ಕಾಸ್ ಥೀಟನ್ನು ಹಾಕ್ಕೊಳ್ರಿ. ಅದರಲ್ಲಿ x³ ಇರೋದ್ರಿಂದ ಕಾಸ್ ಥೀಟಾ ಏನಾಗ್ತದೆ ರೀ? cos³ ಥೀಟಾ ಆಗ್ತದೆ. ನೋಡಿ x³ cos³ ಥೀಟಾ. ಎಕ್ಸ್ ಪ್ಲೇಸಲ್ಲಿ ಕಾಸ್ ಥೀಟಾನ ಹಾಕಿದರೆ x³ ಬಿಕಮ್ಸ್ cos³ ಥೀಟಾ ಮೈನಸ್ 3 ಕಾನ್ಸ್ಟೆಂಟ್ ಇದೆ ಆಸ್ ಇಟ್ ಈಸ್ ಬರೀರಿ. ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಅಂದರೆ ಕಾಸ್ ಥೀಟಾ. ಎಕ್ಸ್ ಪ್ಲೇಸಲ್ಲಿ ಕಾಸ್ ಥೀಟಾನ ಹಾಕೊಳ್ರಿ. ಸೊ ಫಸ್ಟ್ PUCಯಲ್ಲಿ ನೀವು cos 3x ಫಾರ್ಮುಲಾವನ್ನು ಕಲ್ತಿದ್ದೀರಿ. cos 3x is equal to 4 cos³ x minus 3 cos x ಆಗ್ತದೆ. ಸೊ ಇಲ್ಲೇನಿದೆ? 4 cos³ ಥೀಟಾ ಮೈನಸ್ 3 cos ಥೀಟಾ ಇದೆ. ಸೊ ಇವೆರಡನ್ನು ನೀವು ಕಂಪೇರ್ ಮಾಡಿದರೆ ಇಲ್ಲಿ ವೇರಿಯಬಲ್ x ಪ್ಲೇಸಲ್ಲಿ ಏನಿದೆ? ಥೀಟಾ ಇದೆ. ಹಾಗಾಗಿ 4 cos³ x ಮೈನಸ್ 3 cos x cos 3x ಆಗಿದ್ರೆ 4 cos³ ಥೀಟಾ ಮೈನಸ್ 3 cos ಥೀಟಾ ಏನಾಗ್ತದೆ? cos 3 ಥೀಟಾ ಆಗ್ತದೆ. ಯಾಕಂದರೆ ವೇರಿಯಬಲ್ ಏನಿದೆ? ಥೀಟಾ ಇದೆ. ಹಾಗಾಗಿ ನಾವಿಲ್ಲಿ ಈ ಕಾಸ್ ಇನ್ವರ್ಸ್ ಅನ್ನು ಆಸ್ ಇಟ್ ಈಸ್ ಬರ್ಕೊಳ್ಳೋಣ. 4 cos³ ಥೀಟಾ ಮೈನಸ್ 3 cos ಥೀಟಾವನ್ನು ಈ ಫಾರ್ಮುಲಾ ಯೂಸ್ ಮಾಡಿ ಏನು ಬರೆಯೋದು? ಕಾಸ್ 3 ಥೀಟಾ ಅಂದ್ಕೊಂಡು ಬ್ರ್ಯಾಕೆಟಲ್ಲಿ ಬರ್ಕೊಳ್ಬೇಕು. ಈ ರೀತಿ ಕಾಸ್ 3 ಥೀಟಾ ಅಂತ ಬರ್ಕೊಳ್ರಿ. ನೆಕ್ಸ್ಟ್ ಸ್ಟೆಪ್ ಗೊತ್ತಿದೆ ನಿಮಗೆ. ಕಾಸ್ ಇನ್ವರ್ಸ್ ಕಾಸನ್ನು ಕ್ಯಾನ್ಸಲ್ ಮಾಡಿರಿ. ಏನು ಉಳಿತದ್ರಿ? 3 ಥೀಟಾ ರಿಮೇನ್ಸ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವೇನು ಬರೀಬೇಕು? 3 ಆಸ್ ಇಟ್ ಈಸ್ ಬರೀರಿ. ವಾಟ್ ಇಸ್ ಥೀಟಾ? ಥೀಟಾ ಅಂದ್ರೆ ಏನು? ಕಾಸ್ ಇನ್ವರ್ಸ್ ಎಕ್ಸ್ ಅಂತೇಳಿ ಬರ್ಕೊಂಡಿದ್ದೇವೆ. ಥೀಟಾನ ರಿಪ್ಲೇಸ್ ಮಾಡಿ ಪುಟಿಂಗ್ ಬ್ಯಾಕ್ ದಿ ಒರಿಜಿನಲ್ ವೇರಿಯಬಲ್ ಯಾವುದು? ಎಕ್ಸ್ ಇದೆ. ಹಾಗಾಗಿ ಥೀಟಾದ ಪ್ಲೇಸಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ಅನ್ನು ಹಾಕ್ಕೊಂಡ್ರೆ ನಮಗೆ ಬೇಕಾದ ಡಿಸೈರ್ಡ್ ಆನ್ಸರ್ ಏನಿದೆ? 3 ಕಾಸ್ ಇನ್ವರ್ಸ್ ಎಕ್ಸ್ ಸಿಗ್ತದೆ. ಹೀಗೆ ನೀವು ಈ ರೀತಿ ಇರುವ ಅಂದರೆ ಫಸ್ಟ್ ಕ್ವಶನ್ ಮಾಡಿದಲ್ವಾ ಆ ಕ್ವಶನ್ ಮತ್ತು ಈ ಕ್ವಶನ್ ಎರಡೂ ಕ್ವಶನನ್ನು ಈಸಿಯಾಗಿ ಸಾಲ್ವ್ ಮಾಡಿ 3 ಮಾರ್ಕ್ಸನ್ನು ಪಡಿಬಹುದು. ಸೊ ನಾನೀಗ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ 2 ಮಾರ್ಕ್ಸಿಗೆ ಅತಿ ಹೆಚ್ಚು ಬಾರಿ ರಿಪೀಟ್ ಆದಂಥ 2 ಕ್ವಶನನ್ನು ತೆಗೆದುಕೊಳ್ತಾ ಇದ್ದೇನೆ.
ಈ ಎರಡು ಕ್ವಶನ್ ಏನಿದೆಯಲ್ಲ ಇವೆರಡು ಕ್ವಶನ್ಸ್ಗಳು ಟೆಕ್ಸ್ಟ್ ಬುಕ್ಕಲ್ಲಿ ಸಾಲ್ವ್ಡ್ ಅಥವಾ ಎಕ್ಸಾಂಪಲ್ ಪ್ರಾಬ್ಲಮ್ಗಳಾಗಿವೆ. ಸೊ ಈ ಎರಡು ಕ್ವಶನ್ಸು ನೋಡಿ, ಇಲ್ಲೊಂದು ಕ್ವಶನ್ ತೆಗೆದುಕೊಂಡಿದ್ದೇನೆ, ಇದೇ ರೀತಿ ಮತ್ತೊಂದು ಕ್ವಶನ್ ಇದೆ. ಈ ಎರಡು ಕ್ವಶನ್ಸ್ಗಳನ್ನು ಪ್ರತಿಯೊಬ್ಬ ಸ್ಟೂಡೆಂಟ್ಗಳು ಮಾಡ್ಕೊಳ್ಳಿಕ್ಕೆ ಬೇಕು, ಯಾಕಂದರೆ ಈ ಕ್ವಶನ್ಸ್ಗಳು ತುಂಬ ಸಲ ರಿಪೀಟ್ ಆಗಿದೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಹಾಗಾಗಿ ಈ ಎರಡು ಕ್ವಶನ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಅದರಲ್ಲಿ ಮೊದಲನೇ ಕ್ವಶನ್ ಈ ರೀತಿಯಾಗಿದೆ, ಶೋ ದ್ಯಾಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 2 ಸೈನ್ ಇನ್ವರ್ಸ್ x provided that minus 1 divided by root 2 is less than or equal to x less than or equals to 1 by root 2 ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ನು ಸಹ ನಾವು ಹಿಂದಿನ ಕ್ವಶನನ್ನು ಸಾಲ್ವ್ ಮಾಡಿದ ರೀತಿಯಲ್ಲಿ ಮಾಡಬೇಕು. ಯಾಕಂದರೆ ನಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಶೋ ದ್ಯಾಟ್ ಅಂತ ಕೊಟ್ಟಿದ್ದಾರೆ. ಶೋ ದ್ಯಾಟ್, ಪ್ರೂವ್ ದ್ಯಾಟ್ ಅಂತ ಹೇಳಿದರೆ ನಾವು ಇಕ್ವೇಷನ್ನ ಒಂದು ಭಾಗವನ್ನು ತೆಗೆದುಕೊಂಡು ಮತ್ತೊಂದು ಭಾಗವನ್ನು ಪ್ರೂವ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಮಗೆ ಹೆಚ್ಚು ಅವಕಾಶ ಇರೋದು ಇಕ್ವೇಷನ್ನ LHS ಅಲ್ಲಿ. ಇಕ್ವೇಷನ್ನ LHS ಭಾಗವನ್ನು ತೆಗೆದುಕೊಂಡು ಈ ಭಾಗವನ್ನು ತೆಗೆದುಕೊಂಡು ಎಕ್ಸ್ ಪ್ಲೇಸಲ್ಲಿ ಸೂಟೇಬಲ್ ಟ್ರಿಗೊನಾಮೆಟ್ರಿ ಫಂಕ್ಷನನ್ನು ಸಬ್ಸ್ಟಿಟ್ಯೂಟ್ ಮಾಡಿ RHS ಆನ್ಸರನ್ನು ನಾವಿಲ್ಲಿ ಪಡಿಬೇಕು. RHS ಆನ್ಸರ್ ಏನು ಹೇಳ್ರಿ, 2 sin inverse x ಆನ್ಸರನ್ನು ನಾವು ಪಡಿಬೇಕಾಗ್ತದೆ. ಸೊ ನೀವು ಇಲ್ಲಿ ಪ್ರೂವ್ ಮಾಡಬೇಕಾದ ಈ ಇನ್ವರ್ಸ್ ಟ್ರಿಗೊನಾಮೆಟ್ರಿ ಫಂಕ್ಷನ್ನ ಇಕ್ವೇಷನನ್ನು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಯಾವ ಟ್ರಿಗೊನಾಮೆಟ್ರಿ ಫಂಕ್ಷನನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕೆಂಬುದು ನಿಮಗೆ ಗೊತ್ತಾಗ್ತದೆ. ಸೊ ನಾವಿಲ್ಲಿ ಇಕ್ವೇಷನ್ನ ಈ ಸೈಡನ್ನು ತೆಗೆದುಕೊಂಡು 2 sin inverse x ಅನ್ನು ಪಡಿಬೇಕಾಗಿದೆ. ಹಾಗಾಗಿ ಎಕ್ಸ್ ಪ್ಲೇಸಲ್ಲಿ ನಾವು ತೆಗೆದುಕೊಳ್ಬೇಕಾದ ಟ್ರಿಗೊನಾಮೆಟ್ರಿ ಫಂಕ್ಷನ್ ಯಾವುದಂದರೆ ಅದು ಸೈನ್ ಥೀಟಾ ಆಗಿರಬೇಕು. ಹಾಗಿದ್ರೆ ಮಾತ್ರ ನಮಗೆ ಆನ್ಸರ್ ಏನು ಸಿಗ್ತದೆ, 2 sin inverse x ಸಿಗ್ತದೆ. ಅದಕ್ಕೋಸ್ಕರ ಇಕ್ವೇಷನನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಇಕ್ವೇಷನ್ ನೋಡ್ರಿ, ಇದು ಇಕ್ವೇಷನ್ LHS RHS ಏನು ಬರಬೇಕು ರೀ, 2 sin inverse x ಬರಬೇಕು. ಹಾಗಾಗಿ ಆನ್ಸರ್ 2 sin inverse x ಬರಬೇಕಾದ್ರೆ x ಶುಡ್ ಬಿ ಸೈನ್ ಥೀಟಾ. ಎಕ್ಸ್ ಪ್ಲೇಸಲ್ಲಿ ಸೈನ್ ಫಂಕ್ಷನ್ ಇದ್ದಿರಬೇಕು. ಅದಕ್ಕೋಸ್ಕರ ನಾವಿಲ್ಲಿ x ಇಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ತೆಗೆದುಕೊಳ್ಳೋಣ. ಅಂದರೆ ಇಕ್ವೇಷನ್ನ ಈ ಸೈಡಲ್ಲಿರುವ ಎಕ್ಸ್ ಪ್ಲೇಸಲ್ಲಿ ಸೈನ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡಬೇಕು. x ಇಸ್ ಈಕ್ವಲ್ ಟು ಸೈನ್ ಥೀಟಾ ಅಂದರೆ ಥೀಟಾ ಏನಾಗ್ತದೆ ರೀ, ಸೈನ್ ಈ ಕಡೆ ಬಂದರೆ ಸೈನ್ ಇನ್ವರ್ಸ್ x ಆಗ್ತದೆ. ಇದನ್ನು ಸರಿಯಾಗಿ ಬರೆದುಕೊಳ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕಂದ್ರೆ ಇಕ್ವೇಷನ್ನ ಈ ಸೈಡನ್ನು ತೆಗೆದುಕೊಳ್ಬೇಕು. ಯಾವುದದು, ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ನ ಬರೆದುಕೊಳ್ಬೇಕು. ಇಸ್ ಈಕ್ವಲ್ಸ್ ಟು ಈ ಸೈನ್ ಇನ್ವರ್ಸನ್ನು ಇದ್ದ ಹಾಗೆ ಬರ್ಕೊಳ್ರಿ, ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. 2 ಕಾನ್ಸ್ಟೆಂಟ್ ಇದೆ, ಇದ್ದ ಹಾಗೆ ಬರ್ಕೊಳ್ರಿ. ಎಕ್ಸ್ ಪ್ಲೇಸಲ್ಲಿ ಎಕ್ಸ್ಗೆ ಈಕ್ವಲ್ ಆಗಿರುವ ಸೈನ್ ಥೀಟಾನ ಇಲ್ಲಿ ಬರ್ಕೊಳ್ರಿ. ಮತ್ತೆ ಎಕ್ಸನ್ನು ಬರಿಬಾರ್ದು. ಸ್ಕ್ವೇರ್ ರೂಟನ್ನು ಹಾಕ್ಕೊಳ್ರಿ. ಅಂಡರ್ ದಿ ಸ್ಕ್ವೇರ್ ರೂಟ್ ಏನಿದೆ, 1 ಇದೆ, 1 ಕಾನ್ಸ್ಟೆಂಟ್ ಇದೆ, ಆಸ್ ಇಟ್ ಇಸ್ ಬರೀರಿ. ಮೈನಸ್ ಎಕ್ಸ್ ಪ್ಲೇಸಲ್ಲಿ ಮತ್ತೆ ಸೈನ್ ಥೀಟನ್ನು ಹಾಕ್ಕೊಳ್ಬೇಕು. ಆದರೆ ಇಲ್ಲೇನಿದೆ, ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಇದೇನಾಗ್ತದೆ, ಸೈನ್ ಸ್ಕ್ವೇರ್ ಥೀಟಾ ಆಗ್ತದೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೈನ್ ಇನ್ವರ್ಸನ್ನು ಆ್ಯಸ್ ಇಟ್ ಈಸ್ ಬರೀರಿ. ಸೊ ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. 2 sin ಥೀಟಾನ ಇದ್ದ ಹಾಗೆ ಬರ್ಕೊಳ್ರಿ. ಅಂಡರ್ ದಿ ರೂಟ್ ವು ಹ್ಯಾವ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದೆ. ಸೊ ವಿ ನೋ ದ್ಯಾಟ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು ಏನಿದೆ, 1 ಇದೆ. ಹಾಗಾಗಿ ಕಾಸ್ ಸ್ಕ್ವೇರ್ ಥೀಟಾ, ಇದನ್ನು ಕಾಸ್ ಸ್ಕ್ವೇರ್ ಥೀಟಾಗೆ ಸಾಲ್ವ್ ಮಾಡಿದ್ರೆ ಏನಾಗ್ತದೆ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗ್ತದೆ. ಅಂದರೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಇದೆಯಲ್ಲ, ಈ ರೂಟ್ನ ಒಳಗಡೆ ಇರುವಂಥ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾದ ಪ್ಲೇಸಲ್ಲಿ ನಾವೇನು ಹಾಕ್ಬೋದು, ಕಾಸ್ ಸ್ಕ್ವೇರ್ ಥೀಟಾವನ್ನು ಹಾಕ್ಬೋದು. ಹಾಗಾಗಿ ರೂಟ್ನ ಒಳಗಡೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾದ ಪ್ಲೇಸಲ್ಲಿ ಕಾಸ್ ಸ್ಕ್ವೇರ್ ಥೀಟಾನ ಹಾಕ್ಕೊಳ್ರಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತದೆ, ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ. ಏನು ಉಳಿತದ್ರಿ, ಸೈನ್ ಇನ್ವರ್ಸ್ ಇದ್ದ ಹಾಗೆ ಬರ್ಕೊಳ್ರಿ. 2 sin ಥೀಟಾನ ಇದ್ದ ಹಾಗೆ ಬರೀರಿ. ರೂಟ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಇಲ್ಲಿ ಉಳಿತು, ಕಾಸ್ ಥೀಟಾ ಮಾತ್ರ ಉಳಿತದೆ. ಈ ಸೈನ್ ಇನ್ವರ್ಸನ್ನು ಇದ್ದ ಹಾಗೆ ಬರ್ಕೊಳ್ರಿ. 2 sin ಥೀಟಾ ಕಾಸ್ ಥೀಟಾ ಅಂದರೆ ಒಂದು ಫಾರ್ಮುಲಾ ಇದೆ, ಯಾವುದದು, ಸೈನ್ 2 ಥೀಟಾ. ಬಿಕಾಸ್ ಸೈನ್ 2 ಥೀಟಾ ಈಸ್ 2 sin ಥೀಟಾ ಕಾಸ್ ಥೀಟಾ. ಅದಕ್ಕೋಸ್ಕರ ನಾವಿಲ್ಲಿ 2 sin ಥೀಟಾ ಕಾಸ್ ಥೀಟಾ ಪ್ಲೇಸಲ್ಲಿ ಸೈನ್ 2 ಥೀಟಾನ ಬರ್ಕೊಳ್ಳೋಣ. ನಾವೀಗ ಸೈನ್ ಇನ್ವರ್ಸ್ ಸೈನನ್ನು ಕ್ಯಾನ್ಸಲ್ ಮಾಡೋಣ. ಏನು ಬಂತ್ರಿ ಅಂದರೆ ಏನು ಉಳಿತು, 2 ಥೀಟಾ ಮಾತ್ರ ಉಳಿತು. ಸೊ ಥೀಟಾದ ಪ್ಲೇಸಲ್ಲಿ 2 ಅನ್ನು ಇದ್ದ ಹಾಗೆ ಬರ್ಕೊಳ್ರಿ. ಥೀಟಾದ ಪ್ಲೇಸಲ್ಲಿ ಏನು ಹಾಕ್ಕೊಳ್ರಿ, ಥೀಟಾಗೆ ಈಕ್ವಲ್ ಆಗಿರುವ ಸೈನ್ ಇನ್ವರ್ಸ್ ಎಕ್ಸ್ ಅನ್ನು ಹಾಕ್ಕೊಂಡ್ರೆ ನಮಗೆ ಬೇಕಾದ RHS ಆನ್ಸರ್ ಏನು, 2 sin ಇನ್ವರ್ಸ್ ಎಕ್ಸ್ ಸಿಗ್ತದೆ. ಹೀಗೆ ನಾವು ಇಕ್ವೇಷನ್ನ LHS ಅಲ್ಲಿರುವ ಎಕ್ಸ್ನ ಪ್ಲೇಸಲ್ಲಿ ಸೈನ್ ಥೀಟಾವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನು ಸಾಲ್ವ್ ಮಾಡಿ, ಈ ರೀತಿ ಸಾಲ್ವ್ ಮಾಡಿ RHS ಆನ್ಸರ್ನ ಈಸಿಯಾಗಿ ಪಡಿಬೋದು. ಸೊ ನಾವೀಗ ಟೆಕ್ಸ್ಟ್ ಬುಕ್ಕಲ್ಲಿ ನೀಡಿರುವ ಮತ್ತೊಂದು ಸಾಲ್ವ್ಡ್ ಎಕ್ಸಾಂಪಲ್ ಪ್ರಾಬ್ಲಮನ್ನು ತೆಗೆದುಕೊಳ್ಳೋಣ. ಸೊ ಈ ಕ್ವಶನನ್ನು ಸಹ ಎನ್ಯುವಲ್ ಎಕ್ಸಾಮ್ನಲ್ಲಿ ಸುಮಾರು ಸಲ ಕೇಳಲಾಗಿದೆ, ಅಂದರೆ ಭಾಳಷ್ಟು ಬಾರಿ ಈ ಕ್ವಶನ್ ರಿಪೀಟ್ ಆಗಿದೆ. ಹಾಗಾಗಿ ಈ ಕ್ವಶನ್ನು ಸಹ ನೀವು ಮಾಡಿಕೊಳ್ಳಲಿಕ್ಕೆ ಬೇಕು. ಸೊ
ಕ್ವಶನ್ ಈ ರೀತಿಯಾಗಿದೆ. ಶೋ ದಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಕಾಸ್ ಇನ್ವರ್ಸ್ ಎಕ್ಸ್ ಪ್ರೊವೈಡೆಡ್ ದಟ್ 1 ಡಿವೈಡ್ ಬೈ ರೂಟ್ 2 ಲೆಸ್ ದನ್ ಈಕ್ವಲ್ ಟು ಎಕ್ಸ್ ಲೆಸ್ ದನ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ನು ಸಹ ನಾವು ಹಿಂದಿನ ಕ್ವಶನ್ ಮಾಡಿದ್ವಲ್ಲ, ಫಸ್ಟ್ ಕ್ವಶನ್ ಎಕ್ಸಾಂಪಲ್ ಕ್ವಶನ್ ಮಾಡಿದ್ವಲ್ಲ, ಅದೇ ರೀತಿ ಮಾಡಬೇಕು. ಸೊ ಮೊದಲಿಗೆ ನಾವು ಈ ಈಕ್ವೇಷನ್ನ LHS ಅಂದರೆ ಈ ಭಾಗವನ್ನು ತೆಗೆದುಕೊಂಡು ಇಲ್ಲಿರುವ ಎಕ್ಸ್ನ ಪ್ಲೇಸಲ್ಲಿ ಸೂಟೇಬಲ್ ಟ್ರಿಗೊನಾಮೆಟ್ರಿಕ್ ಫಂಕ್ಷನನ್ನು ಸಬ್ಸ್ಟಿಟ್ಯೂಟ್ ಮಾಡಿ ತದನಂತರ ಅದನ್ನು ಸಾಲ್ವ್ ಮಾಡಿ RHS ಆನ್ಸರ್ ಅಂದರೆ 2 ಕಾಸ್ ಇನ್ವರ್ಸ್ ಎಕ್ಸ್ ಈ ಆನ್ಸರನ್ನು ಪಡಿಬೇಕು. ಸೊ ನಾವಿಲ್ಲಿ ಈಕ್ವೇಷನ್ನ ಈ ಸೈಡನ್ನು ತೆಗೆದುಕೊಂಡು ಆನ್ಸರ್ 2 ಕಾಸ್ ಇನ್ವರ್ಸ್ ಎಕ್ಸ್ ಅನ್ನು ಪಡಿಬೇಕಾದ್ರೆ ಎಕ್ಸ್ನ ಪ್ಲೇಸಲ್ಲಿ ನಾವೇನು ಹಾಕ್ಕೊಳ್ಬೇಕಂದ್ರೆ ಕಾಸ್ ಫಂಕ್ಷನನ್ನು ಹಾಕ್ಕೊಳ್ಬೇಕು. ಹಾಗಿದ್ರೆ ಮಾತ್ರ ನಮಗೆ ಆನ್ಸರ್ 2 ಕಾಸ್ ಇನ್ವರ್ಸ್ ಎಕ್ಸ್ ಬರ್ತದೆ. ಅದಕ್ಕಾಗಿ ಕೊಟ್ಟಂಥ ಇಕ್ವೇಷನನ್ನು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಎಕ್ಸ್ನ ಪ್ಲೇಸಲ್ಲಿ ಯಾವ ಟ್ರಿಗೊನಾಮೆಟ್ರಿಕ್ ಫಂಕ್ಷನ್ ಹಾಕಬೇಕೆಂಬುದು ತಿಳಿಯುತ್ತದೆ. ನೋಡ್ರಿ ಇಲ್ಲಿ ಆನ್ಸರ್ ಏನು ಬಂದಿದೆ, 2 ಕಾಸ್ ಇನ್ವರ್ಸ್ ಎಕ್ಸ್ ಬಂದಿದೆ. ಹಾಗಾಗಿ ಈ ರೀತಿ ಈಕ್ವೇಷನ್ ಬಂದಾಗ ಅಂದರೆ ಈ ರೀತಿ ಒಂದು ಕ್ವಶನ್ ಬಂದಾಗ ಆನ್ಸರನ್ನು ನೋಡಿಕೊಂಡು ಅದರ ಪ್ರಕಾರ ಎಕ್ಸ್ಗೆ ಯಾವ ಟ್ರಿಗೊನಾಮೆಟ್ರಿಕ್ ಫಂಕ್ಷನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕೆಂಬುದನ್ನು ತಿಳ್ಕೊಳ್ಬೇಕು. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನಿತ್ತು, ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸೈನ್ ಇನ್ವರ್ಸ್ ಎಕ್ಸ್ ಅಂತ ಇತ್ತು. ಹಾಗಾಗಿ ಅಲ್ಲಿ ನಾವೇನು ತೆಗೆದುಕೊಂಡಿದ್ವಿ, ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ತೆಗೆದುಕೊಂಡಿದ್ವಿ. ಅದರಲ್ಲಿ ಪ್ರೂವ್ ಮಾಡಬೇಕಾಗಿದ್ದೇನು, 2 ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಇದನ್ನೇ ಇಲ್ಲಿ 2 ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇಲ್ಲಿ ಎಕ್ಸ್ನ ಪ್ಲೇಸಲ್ಲಿ ಏನು ತೆಗೆದುಕೊಳ್ಬೇಕು, ಕಾಸ್ ಫಂಕ್ಷನನ್ನು ತೆಗೆದುಕೊಳ್ಬೇಕು. ಹಾಗಾಗಿ ನಾನಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ತೆಗೆದುಕೊಂಡಿದ್ದೇನೆ. ತದನಂತರ ಥೀಟಾ ಏನಾಗ್ತದ್ರಿ, ಇಲ್ಲಿ ಕಾಸ್ ಈ ಕಡೆ ಬಂದರೆ ಕಾಸ್ ಇನ್ವರ್ಸ್ ಎಕ್ಸ್ ಆಗ್ತದೆ. ಈ ಎಕ್ಸ್ ಅನ್ನು ಬರೆಯೋದನ್ನು ಮರಿಬೇಡ್ರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಇಕ್ವೇಷನ್ನ ಈ ಭಾಗ LHS ಭಾಗವನ್ನು ಬರೆದುಕೊಳ್ಬೇಕು. ಸೈನ್ ಇನ್ವರ್ಸ್ ಆಫ್ 2x ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೆದುಕೊಳ್ಬೇಕು. ಇಸ್ ಈಕ್ವಲ್ ಟು ಇಲ್ಲಿ ಸೈನ್ ಇನ್ವರ್ಸನ್ನು ಆ್ಯಸ್ ಇಟ್ ಈಸ್ ಬರೀಬೇಕು. ಬ್ರ್ಯಾಕೆಟನ್ನು ಆ್ಯಸ್ ಇಟ್ ಈಸ್ ಹಾಕೊಳ್ರಿ. 2 ಕಾನ್ಸ್ಟೆಂಟ್ ಇದೆ, ಇದ್ದಾಗ ಬರೀರಿ. ಎಕ್ಸ್ ಅಂದ್ರೆ ಏನ್ರಿ, ಕಾಸ್ ಥೀಟಾ. ಹಾಗಾಗಿ ಎಕ್ಸ್ ಪ್ಲೇಸಲ್ಲಿ ಕಾಸ್ ಥೀಟಾನ ಬರೀರಿ. ಮತ್ತು ಎಕ್ಸ್ ಅನ್ನು ಇಲ್ಲಿ ಬರ್ಲಿಕ್ಕೆ ಹೋಗಬೇಡ್ರಿ. ನಂತರ ಏನಿದೆ, ರೂಟ್ ಇದೆ, 1 ಕಾನ್ಸ್ಟೆಂಟ್ ಇದೆ, ಆ್ಯಸ್ ಇಟ್ ಈಸ್ ಹಾಕೊಳ್ರಿ. ಮೈನಸ್ ಅನ್ನು ಇದ್ದಾಗ ಬರೀರಿ. ಎಕ್ಸ್ ಅಂದ್ರೆ ಏನ್ರಿ, ಕಾಸ್ ಥೀಟಾ. ಹಾಗಾಗಿ ಎಕ್ಸ್ ಪ್ಲೇಸಲ್ಲಿ ಕಾಸ್ ಥೀಟಾ ಹಾಕೊಳ್ರಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಇದೇನಾಗ್ತದೆ ರೀ, ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ. ಇಲ್ಲಿ ಕಾಸ್ ಥೀಟಾ ಸ್ಕ್ವೇರ್ ಅಂತ ಬರಿಬೇಡ್ರಿ, ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೈನ್ ಇನ್ವರ್ಸನ್ನು ಆ್ಯಸ್ ಇಟ್ ಈಸ್ ಬರೀರಿ. ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. ಈ 2 ಕಾಸ್ ಥೀಟಾವನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. ಈ ರೂಟನ್ನು ಹಾಕ್ಕೊಳ್ರಿ. ಅಂಡರ್ ದಿ ರೂಟ್ ವಿ ಹ್ಯಾವ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇದೆ. ಬಟ್ ವಿ ನೋ ದಟ್ ಫ್ರಮ್ ದಿ ಐಡೆಂಟಿಟಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಎಂಬುದು ನಮಗೆ ತಿಳಿದಿದೆ. ಸೊ ಈ ಐಡೆಂಟಿಟಿಯಿಂದ ಸೈನ್ ಸ್ಕ್ವೇರ್ ಥೀಟಾಗೆ ಸಾಲ್ವ್ ಮಾಡಿದಾಗ ಸೈನ್ ಸ್ಕ್ವೇರ್ ಥೀಟಾ ಏನಾಗ್ತದೆ ರೀ, ಸೊ ಈ ಕಾಸ್ ಸ್ಕ್ವೇರ್ ಥೀಟಾನ ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿದರೆ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಬಿಕಮ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆನ್ LHS. ಸೊ ಸೈನ್ ಸ್ಕ್ವೇರ್ ಥೀಟಾ ಬಿಕಮ್ಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ. ಅಂದರೆ ನಾವು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲೇಸಲ್ಲಿ ಇದಕ್ಕೆ ಸಮನಾಗಿರುವ ಸೈನ್ ಸ್ಕ್ವೇರ್ ಥೀಟಾವನ್ನು ಹಾಕ್ಬೋದು. ಅಂದರೆ ಇವೆರಡು ಒಂದೇ ಆಗಿದೆ. ಹಾಗಾಗಿ ನಾನು ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾದ ಪ್ಲೇಸಲ್ಲಿ ಇದಕ್ಕೆ ಸಮನಾಗಿರುವ ಸೈನ್ ಸ್ಕ್ವೇರ್ ಥೀಟಾವನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ. ಹೀಗೆ ಮಾಡಿದಾಗ ಅಂಡರ್ ದಿ ರೂಟ್ ಏನು ಬರ್ತದೆ ರೀ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾದ ಪ್ಲೇಸಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಬಂದುಬಿಡ್ತದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೈನ್ ಇನ್ವರ್ಸನ್ನು ಆ್ಯಸ್ ಇಟ್ ಈಸ್ ಬರೀರಿ. 2 ಕಾಸ್ ಥೀಟಾವನ್ನು ಆ್ಯಸ್ ಇಟ್ ಈಸ್ ಬರ್ದುಕೊಳ್ರಿ. ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟನ್ನು ಕ್ಯಾನ್ಸಲ್ ಮಾಡಿರಿ. ಏನು ಉಳಿತದೆ, ಸೈನ್ ಥೀಟಾ ಮಾತ್ರ ಉಳಿತದೆ. ಸೊ ಮುಂದಿನ ಹಂತದಲ್ಲಿ ಸೈನ್ ಇನ್ವರ್ಸನ್ನು ಆ್ಯಸ್ ಇಟ್ ಈಸ್ ಬರೀರಿ. ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. ಫಸ್ಟ್ PUCಯಲ್ಲಿ ನೀವು ಸೈನ್ 2a ಫಾರ್ಮುಲಾವನ್ನು ಕಲ್ತಿದ್ದೀರಿ. ಸೈನ್ 2 ಏನಾಗ್ತದೆ, 2 sin a ಇಂಟು ಕಾಸ್ ಎ ಆಗ್ತದೆ, ಆರ್ 2 cos a ಇಂಟು sin a ಆಗ್ತದೆ. ಸೊ ಇಲ್ಲೇನಿದೆ, 2 cos ಥೀಟಾ ಇಂಟು ಸೈನ್ ಥೀಟಾ ಇದೆ. ಆರ್ ಇದನ್ನು ಹೀಗೂ ಹೇಳ್ಬೋದು, 2 sin ಥೀಟಾ ಇಂಟು ಕಾಸ್ ಥೀಟಾ ಅಂತ ಹೇಳ್ಬೋದು. ಸೊ 2 sin a ಇಂಟು ಕಾಸ್ ಎ ಅಂದ್ರೆ ಏನಾಗ್ತದೆ, ಸೈನ್ 2a ಆಗೋದ್ರಿಂದ 2 sin ಥೀಟಾ ಕಾಸ್ ಥೀಟಾ ಆರ್ 2 cos ಥೀಟಾ ಸೈನ್ ಥೀಟಾ ಏನಾಗ್ತದೆ ರೀ, ಸೈನ್ 2 ಥೀಟಾ ಆಗ್ತದೆ. ಸೊ ಹಾಗಾಗಿ ಈ 2 cos ಥೀಟಾ ಇಂಟು ಸೈನ್ ಥೀಟಾದ ಪ್ಲೇಸಲ್ಲಿ ಇದರ ಫಾರ್ಮುಲಾ ಏನು ಹಾಕ್ಕೊಳ್ಬೇಕು ರೀ, ಸೈನ್ 2 ಥೀಟಾನ ಹಾಕ್ಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಸೈನ್ ಇನ್ವರ್ಸ್ ಸೈನನ್ನು ಕ್ಯಾನ್ಸಲ್ ಮಾಡಿರಿ. ಏನು ಉಳಿತದೆ, 2 ಥೀಟಾ ರಿಮೇನ್ಸ್. ಸೊ ನಂತರ 2 ಅನ್ನು ಆ್ಯಸ್ ಇಟ್ ಈಸ್ ಬರೀರಿ. ಥೀಟಾ ಅಂದರೆ ಏನು ರೀ, ಥೀಟಾ ಅಂದರೆ ಕಾಸ್ ಇನ್ವರ್ಸ್ ಎಕ್ಸ್ ಆಗಿರೋದ್ರಿಂದ ಥೀಟಾದ ಪ್ಲೇಸಲ್ಲಿ ಕಾಸ್ ಇನ್ವರ್ಸ್ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಬೇಕಾಗಿರುವ RHS ಆನ್ಸರ್ 2 cos ಇನ್ವರ್ಸ್ ಎಕ್ಸ್ ಸಿಗ್ತದೆ. ಹೀಗೆ ನಾವು ಇಕ್ವೇಷನ್ನ LHS ಈ ಭಾಗವನ್ನು ತೆಗೆದುಕೊಂಡು ಎಕ್ಸ್ ಪ್ಲೇಸಲ್ಲಿ ಕಾಸ್ ಥೀಟಾವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ತದನಂತರ ಅದನ್ನು ಸಾಲ್ವ್ ಮಾಡಿ ನಮಗೆ ಬೇಕಾಗಿರುವ RHS ಆನ್ಸರ್ 2 cos ಇನ್ವರ್ಸ್ ಎಕ್ಸ್ ಅನ್ನು ಪಡೆದಿದ್ದೇವೆ. ಸೊ ನಾವೀಗ ಎಕ್ಸರ್ಸೈಸ್ 2.2ದಲ್ಲಿರುವಂಥ ಮತ್ತೊಂದು ವಿಧದ ಅಥವಾ ರೀತಿಯ ಕ್ವಶನ್ಸ್ಗೆ ಹೋಗೋಣ. ಸೊ ಕ್ವಶನ್ ಈ ರೀತಿಯಾಗಿದೆ, ರೈಟ್ ದಿ ಫಾಲೋವಿಂಗ್ ಫಂಕ್ಷನ್ಸ್ ಇನ್ ದಿ ಸಿಂಪ್ಲೆಸ್ಟ್ ಫಾರ್ಮ್.
ಅಂದರೆ ಒಂದು ಫಂಕ್ಷನನ್ನು ನಿಮಗೆ ಕೊಟ್ಟಿರ್ತಾರೆ, ಅದನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀಬೇಕಾಗ್ತದೆ. ಸೊ ಇದುವರೆಗೂ ಮಾಡಿದ್ದು ನಾವು ಯಾವ ರೀತಿ ಕ್ವಶನ್ಸ್ಗಳಂದರೆ ಪ್ರೂವ್ ದ್ಯಾಟ್, ಶೋ ದ್ಯಾಟ್. ಒಂದು ಇಕ್ವೇಷನನ್ನು ಕೊಡ್ತಾ ಇದ್ರು, ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡು ಮತ್ತೊಂದು ಭಾಗವನ್ನು ನೀವು ಪ್ರೂವ್ ಮಾಡ್ತಾ ಇದ್ರಿ. ಆದರೆ ಈ ಕ್ವಶನ್ನಲ್ಲಿ ಏನು ಮಾಡಬೇಕಂದ್ರೆ ಕೊಟ್ಟಂಥ ಫಂಕ್ಷನನ್ನು ಅತ್ಯಂತ ಸರಳೀಕೃತ ರೂಪದಲ್ಲಿ ಬರೀಬೇಕಾಗ್ತದೆ. ಸೊ ಎಕ್ಸಸೈಸ್ 2.2ದಲ್ಲಿ ಫಸ್ಟು ಈ ರೀತಿಯ 5 ಪ್ರಾಬ್ಲಮ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಾಬ್ಲಮ್ ಅಂದರೆ ಥರ್ಡ್ ಪ್ರಾಬ್ಲಮನ್ನು ತೆಗೆದುಕೊಂಡಿದ್ದೇನೆ. ಸೊ ಕ್ವಶನ್ ಈ ರೀತಿಯಾಗಿದೆ, ಟ್ಯಾನ್ ಇನ್ವರ್ಸ್ ಸ್ಕ್ವೇರ್ ರೂಟ್ ಆಫ್ 1 + x² - 1 ಹೋಲ್ ಡಿವೈಡ್ ಬೈ x ಪ್ರೊವೈಡೆಡ್ ದಟ್ x is not equal to 0, ಅಂದರೆ x ನ ಬೆಲೆ 0 ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ಯಾವುದೇ ಒಂದು ಫಂಕ್ಷನ್ ಅಥವಾ ಇಕ್ವೇಷನ್ ಅನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿ ಅದನ್ನು ಸಿಂಪ್ಲಿಫೈ ಅಥವಾ ಸಾಲ್ವ್ ಮಾಡಬೇಕಾದ್ರೆ ಅಥವಾ ಪ್ರೂವ್ ಮಾಡಬೇಕಾದ್ರೆ ಒಂದು ಅಂಶವನ್ನು ನೀವು ನೆನಪಿಟ್ಕೊಳ್ಬೇಕು. ಅದೇನೆಂದರೆ ಯಾವುದೇ ಒಂದು ಫಂಕ್ಷನ್ನಲ್ಲಿ ಸ್ಕ್ವೇರ್ ರೂಟ್ ಆಫ್ 1 + x² ಆರ್ ಅಂಡರ್ ದಿ ರೂಟ್ನ ಒಳಗಡೆ 1 + x² ಅಂತ ಬಂದರೆ ಅಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಟ್ಯಾನ್ ಥೀಟಾ ಆಗಿರಬೇಕು. ಅಂದರೆ ಎಕ್ಸ್ ಪ್ಲೇಸಲ್ಲಿ ಟ್ಯಾನ್ ಥೀಟಾ ಹಾಕ್ಕೊಳ್ಬೇಕು. ನೋಡಿ, ಸ್ಕ್ವೇರ್ ರೂಟ್ ಆಫ್ 1 + x² ಬಂದರೆ ಎಕ್ಸ್ನ ಪ್ಲೇಸಲ್ಲಿ ಟ್ಯಾನ್ ಥೀಟಾ ಹಾಕ್ಕೊಳ್ಬೇಕು. ಇದು ನೆನಪಿನಲ್ಲಿ ಇಟ್ಕೊಳ್ರಿ. ಸೊ ಇಲ್ಲೂ ಸಹ ಅದೇ ಇದೆ, ಸ್ಕ್ವೇರ್ ರೂಟ್ ಆಫ್ 1 + x² ಇದೆ. ನಾವು ಇಲ್ಲೂ ಸಹ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡಬೇಕಾಗ್ತದೆ. ಸಾಲ್ವ್ ಮಾಡೋದ್ರಿಂದ ಸೆನ್ಸ್ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀಬೇಕಾಗ್ತದೆ. ಅದೇ ರೀತಿ ಯಾವುದೇ ಒಂದು ಫಂಕ್ಷನಲ್ಲಿ ಸ್ಕ್ವೇರ್ ರೂಟ್ ಆಫ್ 1 - x² ಬಂದರೆ ಆವಾಗ ಎಕ್ಸನ್ನು ಸೈನ್ ಥೀಟಾ ಆರ್ ಕಾಸ್ ಥೀಟಾ ತೆಗೆದುಕೊಳ್ಬೇಕು. ಇಟ್ ಡಿಪೆಂಡ್ಸ್ ಅಪಾನ್ ದಿ ಇಕ್ವೇಷನ್ ಆ್ಯಂಡ್ ಸಿಚುವೇಶನ್. ಸೊ ಅದೇ ರೀತಿ ಯಾವುದೇ ಒಂದು ಫಂಕ್ಷನಲ್ಲಿ ಸ್ಕ್ವೇರ್ ರೂಟ್ ಆಫ್ x² - 1 ಅಂತ ಇದ್ದರೆ ಆವಾಗ ನೀವು ತೆಗೆದುಕೊಳ್ಬೇಕಾದ ಅಂದರೆ ಸಬ್ಸ್ಟಿಟ್ಯೂಷನ್ಗೆ ತೆಗೆದುಕೊಳ್ಬೇಕಾದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವುದಂದರೆ ಸೆಕ್ ಥೀಟಾ. ಅಂದರೆ ಎಕ್ಸ್ನ ಪ್ಲೇಸಲ್ಲಿ ಸೆಕ್ ಥೀಟಾನ ಹಾಕ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕಾಗ್ತದೆ. ಸೊ ಇಷ್ಟು ಅಂಶವನ್ನು ತಿಳ್ಕೊಂಡ್ರೆ ಈ ರೀತಿ ಕ್ವಶನ್ ಅಥವಾ ಫಂಕ್ಷನನ್ನು ಈಸಿಯಾಗಿ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ನೀವು ಬರಿಬೋದು. ನಾವಿಲ್ಲಿ ಕ್ವಶನಲ್ಲಿ ಕೊಟ್ಟಿರುವಂಥ ಈ ಫಂಕ್ಷನನ್ನು ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಯೂಸ್ ಮಾಡಿ ಇದನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀಬೇಕಾಗಿದೆ. ಸೊ ಈ ಫಂಕ್ಷನಲ್ಲಿ ಏನಿದೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 1 + x² ಈ ಎಕ್ಸ್ಪ್ರೆಷನ್ ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ 1 + x² ಇದ್ದರೆ ಸಬ್ಸ್ಟಿಟ್ಯೂಷನ್ ಏನು ತೆಗೆದುಕೊಳ್ಬೇಕು, ಎಕ್ಸ್ನ ಪ್ಲೇಸಲ್ಲಿ ಟ್ಯಾನ್ ಥೀಟಾ ತೆಗೆದುಕೊಳ್ಬೇಕೆಂಬುದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಸೊ ಎಕ್ಸ್ನ ಪ್ಲೇಸಲ್ಲಿ ಟ್ಯಾನ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಿ ತದನಂತರ ಈ ಫಂಕ್ಷನನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೆಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಲೆಟ್ x = ಟ್ಯಾನ್ ಥೀಟಾ ಅಂತ ತೆಗೆದುಕೊಂಡಿದ್ದೇನೆ. ಅಂದರೆ ಎಕ್ಸ್ ಪ್ಲೇಸಲ್ಲಿ ಟ್ಯಾನ್ ಥೀಟಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗ್ತದೆ. ಸೊ x = ಟ್ಯಾನ್ ಥೀಟಾ ಆದರೆ ಥೀಟಾ ಏನಾಗ್ತದೆ ರೀ, ಟ್ಯಾನ್ ಈ ಕಡೆ ಬಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗ್ತದೆ. ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗ್ತದೆ. ಥೀಟಾ = ಟ್ಯಾನ್ ಇನ್ವರ್ಸ್ ಎಕ್ಸ್ ಆಯಿತು. ತದನಂತರ ನಾವೀಗ ಈ ಫಂಕ್ಷನನ್ನು ಬರೆದುಕೊಳ್ಬೇಕು. ಟ್ಯಾನ್ ಇನ್ವರ್ಸನ್ನು ಆ್ಯಸ್ ಇಟ್ ಈಸ್ ಬರೀರಿ, ಸ್ಕ್ವೇರ್ ರೂಟನ್ನು ಇದ್ದ ಹಾಗೆ ಹಾಕ್ಕೊಳ್ರಿ, 1 ಕಾನ್ಸ್ಟೆಂಟ್ ಇದೆ ಇದ್ದ ಹಾಗೆ ಬರೀರಿ, ಪ್ಲಸ್ ಎಕ್ಸ್ನ ಪ್ಲೇಸಲ್ಲಿ ಎಕ್ಸನ್ನು ಏನು ತೆಗೆದುಕೊಂಡಿದ್ದು ನಾವು ಟ್ಯಾನ್ ಥೀಟಾ ಆಗಿ ತೆಗೆದುಕೊಂಡಿದ್ರಿಂದ ಎಕ್ಸ್ನ ಪ್ಲೇಸಲ್ಲಿ ಟ್ಯಾನ್ ಥೀಟಾ ಹಾಕ್ಕೊಳ್ರಿ. ಆದರೆ ಇಲ್ಲಿ x² ಇರೋದ್ರಿಂದ ಎಕ್ಸ್ನ ಪ್ಲೇಸಲ್ಲಿ ಟ್ಯಾನ್ ಥೀಟಾ ಹಾಕಿದಾಗ ಏನಾಗ್ತದೆ, x² ಬಿಕಮ್ಸ್ ಟ್ಯಾನ್² ಥೀಟಾ ಆಗ್ತದೆ. ನಂತರ ಈ -1 ಇದ್ದ ಹಾಗೆ ಬರೀರಿ. ನೋಡಿ, -1 ಸ್ಕ್ವೇರ್ ರೂಟ್ನ ಹೊರಗಡೆ ಇದೆ. ಸ್ಕ್ವೇರ್ ರೂಟ್ ಇಲ್ಲಿವರೆಗೆ ಹೇಳ್ಕೊಂಡು ಬರಬೇಡ್ರಿ. ಡಿವೈಡೆಡ್ ಬೈ, ನೋಡಿ ಡಿನಾಮಿನೇಟರ್ಲ್ಲಿ ಏನಿದೆ ಎಕ್ಸ್ ಇದೆ, ಎಲ್ಲೆಲ್ಲಿ ಎಕ್ಸ್ ಇದೆಯಾ ಅಲ್ಲಿ ನೀವು ಟ್ಯಾನ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗ್ತದೆ. ಸೊ ಎಕ್ಸನ್ನು ರಿಪ್ಲೇಸ್ ಮಾಡಿ, ಡಿನಾಮಿನೇಟರ್ದಲ್ಲಿರುವ ಎಕ್ಸನ್ನು ರಿಪ್ಲೇಸ್ ಮಾಡಿ ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಫಂಕ್ಷನ್ ಯಾವುದು, ಟ್ಯಾನ್ ಥೀಟಾನ ಹಾಕ್ಕೊಳ್ರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೀಬೇಕಂದ್ರೆ ಟ್ಯಾನ್ ಇನ್ವರ್ಸನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ಬೇಕು. ರೂಟನ್ನು ಇದ್ದಾಗೆ ಹಾಕ್ಕೊಳ್ರಿ. 1 + tan² ಥೀಟಾ ಅಂದರೆ sec² ಥೀಟಾ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ 1 + tan² ಥೀಟಾ ಜಾಗದಲ್ಲಿ ನಾವು ಅದಕ್ಕೆ ಸಮನಾಗಿರುವ sec² ಥೀಟಾವನ್ನು ಹಾಕ್ಕೊಳ್ಬೇಕು. ನೋಡಿ, ಐಡೆಂಟಿಟಿ ನಿಮ್ಗೆ ಗೊತ್ತಿದೆ, 1 + tan² ಥೀಟಾ ಅಂದರೆ ಅಥವಾ tan² A ಅಂದರೆ sec² A. ಹಾಗಾಗಿ 1 + tan² A ಪ್ಲೇಸಲ್ಲಿ sec² A ಅನ್ನು ಹಾಕ್ಕೊಳ್ಬೋದು. 1 + tan² ಥೀಟಾದ ಜಾಗದಲ್ಲಿ ನಾವು sec² ಥೀಟಾನ ಹಾಕ್ಕೊಳ್ಬೋದು. ಯಾಕಂದರೆ ಇವೆರಡು ಈಕ್ವಲ್ ಆಗಿದೆ. ಸೊ ಹಾಗಾಗಿ ನಾನಿಲ್ಲಿ 1 + tan² ಥೀಟಾದ ಪ್ಲೇಸಲ್ಲಿ sec² ಥೀಟಾವನ್ನು ಹಾಕ್ಕೊಂಡಿದ್ದೇನೆ. -1 ಆ್ಯಸ್ ಇಟ್ ಈಸ್ ಬರೀರಿ, ಡಿವೈಡೆಡ್ ಬೈ ಡಿನಾಮಿನೇಟರ್ದಲ್ಲಿರುವ ಟ್ಯಾನ್ ಥೀಟಾವನ್ನು ಆ್ಯಸ್ ಇಟ್ ಈಸ್ ಬರ್ದುಕೊಳ್ರಿ. ಇಲ್ಲಿ ಬ್ರ್ಯಾಕೆಟನ್ನು ಈ ರೀತಿಯಾಗಿ ಹಾಕ್ಕೊಳ್ರಿ, ಟ್ಯಾನ್ ಇನ್ವರ್ಸನ್ನು ಹೊರಗಿಟ್ಟು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ಯಾನ್ ಇನ್ವರ್ಸನ್ನು ಆ್ಯಸ್ ಇಟ್ ಈಸ್ ಬರೀರಿ, ಈ ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟನ್ನು ಕ್ಯಾನ್ಸಲ್ ಈ ರೀತಿಯಾಗಿ ಮಾಡ್ಕೊಳ್ರಿ. ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಏನು ಉಳಿತದೆ ರೀ, ಸೆಕ್ ಥೀಟಾ ಮಾತ್ರ ಉಳಿಯುತ್ತದೆ. ಇದನ್ನು ನ್ಯೂಮರೇಟರ್ ಫಸ್ಟ್ ಟರ್ಮ್ ಆಗಿ ಬರೀರಿ. -1 ಆ್ಯಸ್ ಇಟ್ ಈಸ್ ಬರೀರಿ, ಡಿವೈಡೆಡ್ ಬೈ ಡಿನಾಮಿನೇಟರ್ಲಿರುವ ಟ್ಯಾನ್ ಥೀಟಾನ ಆ್ಯಸ್ ಇಟ್ ಈಸ್ ಬರೀರಿ, ಬ್ರ್ಯಾಕೆಟನ್ನು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ರಿ. ಸೊ ಮುಂದಿನ ಹಂತದಲ್ಲಿ ಟ್ಯಾನ್ ಇನ್ವರ್ಸನ್ನು ಆ್ಯಸ್ ಇಟ್ ಈಸ್ ಬರೀರಿ, ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. ಸೆಕ್ ಥೀಟಾ ಮತ್ತು ಟ್ಯಾನ್ ಥೀಟಾಗಳನ್ನು ಸೈನ್ ಮತ್ತು ಕಾಸ್ ಫಾರ್ಮಲ್ಲಿ ಬರೀಬೇಕು. ಸೆಕ್ ಥೀಟಾ ಅಂದರೆ ಏನು ರೀ, 1 / ಕಾಸ್ ಥೀಟಾ. ಹಾಗಾಗಿ ಸೆಕ್ ಥೀಟಾದ ಪ್ಲೇಸಲ್ಲಿ 1 / ಕಾಸ್ ಥೀಟಾನ ಬರ್ಕೊಳ್ರಿ. -1 ಆ್ಯಸ್ ಇಟ್ ಈಸ್ ಬರೀರಿ, ಡಿವೈಡೆಡ್ ಬೈ ಡಿನಾಮಿನೇಟರ್ಲಿರುವ ಟ್ಯಾನ್ ಥೀಟಾವನ್ನು ಸೈನ್ ಡಿವೈಡ್ ಬೈ
ಕಾಸ್ ಫಾರ್ಮಲ್ಲಿ ಬರಬೇಕು, ಅಂದರೆ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಫಾರ್ಮಲ್ಲಿ ಬರ್ಕೊಳ್ರಿ. ಸೊ ನೆಕ್ಸ್ಟ್ ಸ್ಟೆಪ್ಪನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. ಇಲ್ಲಿರುವ ಟ್ಯಾನ್ ಇನ್ವರ್ಸನ್ನು ಆ್ಯಸ್ ಇಟ್ ಇಸ್ ಬರೀರಿ, ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. 1 ಕಾಸ್ ಥೀಟಾ ಮೈನಸ್ 1 ಸಿಂಪ್ಲಿಫೈ ಮಾಡ್ಕೊಳ್ಬೇಕು. 1 ಆ್ಯಸ್ ಇಟ್ ಇಸ್ ಬರೀರಿ, ಈ ಮೈನಸನ್ನು ಆ್ಯಸ್ ಇಟ್ ಇಸ್ ಹಾಕ್ಕೊಳ್ರಿ. ಕಾಸ್ ಥೀಟಾ ಇಂಟು 1 ಅಂದರೆ ಕಾಸ್ ಥೀಟಾ, ಇಲ್ಲಿ ಕಾಸ್ ಥೀಟಾನ ಬರ್ಕೊಳ್ರಿ. ಡಿವೈಡೆಡ್ ಬೈ ಡಿನಾಮಿನೇಟರ್ ಏನು ಉಳಿತದೆ, ಇಲ್ಲಿ ಕಾಸ್ ಥೀಟಾ ಇರ್ತದೆ, ಈ ಕಾಸ್ ಥೀಟಾನ ಡಿನಾಮಿನೇಟರ್ ಬರೀರಿ. ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ಲಿಂದ ಸೈನ್ ಡಿವೈಡ್ ಬೈ ಕಾಸ್, ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾನ ಆ್ಯಸ್ ಇಟ್ ಇಸ್ ಬರ್ಕೊಳ್ರಿ. ಬ್ರ್ಯಾಕೆಟನ್ನು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ರಿ. ಕಾಮನ್ ಡಿನಾಮಿನೇಟರ್ ಕಾಸ್ ಥೀಟಾನ ಕ್ಯಾನ್ಸಲ್ ಮಾಡ್ಕೊಳ್ರಿ. ಮಾಡ್ಕೊಂಡ ನಂತರ ಏನು ಉಳಿತದೆ, ಟ್ಯಾನ್ ಇನ್ವರ್ಸ್ ಆಫ್ ಇಲ್ಲಿ 1 ಮೈನಸ್ ಕಾಸ್ ಥೀಟಾ ನ್ಯೂಮರೇಟರಲ್ಲಿ, ಡಿನಾಮಿನೇಟರಲ್ಲಿ ನೋಡುತ್ತದೆ ಸೈನ್ ಥೀಟಾ ಮಾತ್ರ ಉಳಿಯುತ್ತದೆ. ಇದನ್ನು ಇಲ್ಲಿ ಬರ್ಕೊಂಡು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ಯಾನ್ ಇನ್ವರ್ಸನ್ನು ಆ್ಯಸ್ ಇಟ್ ಇಸ್ ಬರೀರಿ. 1 ಮೈನಸ್ ಕಾಸ್ ಥೀಟಾಗೆ ಒಂದು ಫಾರ್ಮುಲಾ ಇದೆ. 1 ಮೈನಸ್ ಕಾಸ್ ಥೀಟಾ ಅಂದರೆ 2 ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ 2 ಆಗ್ತದೆ. ಇದನ್ನು ಯೂಸ್ ಮಾಡಿರಿ. 1 ಮೈನಸ್ ಕಾಸ್ ಥೀಟಾದ ಪ್ಲೇಸಲ್ಲಿ 2 ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ 2 ಅಂತ ಬರ್ಕೊಳ್ರಿ. ಡಿವೈಡೆಡ್ ಬೈ ಫಾರ್ ಹಾಫ್ ಆ್ಯಂಗಲ್ಸ್ ಸೈನ್ ಥೀಟಾಗೆ ಫಾರ್ಮುಲಾ ಏನು ಬರ್ತದೆ ಅಂದರೆ 2 ಸೈನ್ ಥೀಟಾ ಡಿವೈಡ್ ಬೈ 2 ಇಂಟು ಕಾಸ್ ಥೀಟಾ ಡಿವೈಡ್ ಬೈ 2. ಈ ಫಾರ್ಮುಲಾ ಯೂಸ್ ಮಾಡಿರಿ ಸೈನ್ ಥೀಟಾಗೆ. ಬಿಕಾಸ್ ಸೈನ್ ಎ ಅಂದರೆ 2 ಸೈನ್ ಎ ಡಿವೈಡ್ ಬೈ 2 ಇಂಟು ಕಾಸ್ ಎ ಡಿವೈಡ್ ಬೈ 2, ಅಥವಾ ಸೈನ್ 2a. ಈ ಫಾರ್ಮುಲಾದಿಂದ ಈ ಫಾರ್ಮುಲಾನ ಡಿರೈವ್ ಮಾಡಲಾಗಿದೆ. ಸೈನ್ 2a ಅಂದರೆ 2 ಸೈನ್ ಎ ಇಂಟು ಕಾಸ್ ಎ ಆಗಿರೋದ್ರಿಂದ ಸೈನ್ ಎ ಏನಾಗ್ತದೆ, 2 ಸೈನ್ ಎ ಬೈ 2 ಕಾಸ್ ಎ ಬೈ 2 ಆಗ್ತದೆ. ಸೊ ಹಾಗಾಗಿ ಸೈನ್ ಥೀಟಾದ ಪ್ಲೇಸಲ್ಲಿ ಇದರ ಫಾರ್ಮುಲಾ ಫಾರ್ ಹಾಫ್ ಆ್ಯಂಗಲ್ಸ್ 2 ಸೈನ್ ಥೀಟಾ ಡಿವೈಡ್ ಬೈ 2 ಇಂಟು ಕಾಸ್ ಥೀಟಾ ಡಿವೈಡ್ ಬೈ 2 ಹಾಕ್ಕೊಳ್ರಿ. ನಂತರ 2 ಕ್ಯಾನ್ಸಲ್ ಮಾಡಿರಿ. 1 ಸೈನ್ ಥೀಟಾ ಡಿವೈಡ್ ಬೈ 2, 1 ಸೈನ್ ಥೀಟಾ ಡಿವೈಡ್ ಬೈ 2 ಕ್ಯಾನ್ಸಲ್ ಮಾಡ್ಕೊಳ್ರಿ. ಉಳಿದದ್ದೇನಿದೆ ಅದನ್ನು ಈಗ ಬ್ರ್ಯಾಕೆಟ್ ಒಳಗಡೆ ಬರೀಬೇಕು. ಇಲ್ಲೇನು ಉಳಿತದೆ, ನ್ಯೂಮರೇಟರ್ ಆಫ್ಟರ್ ಕ್ಯಾನ್ಸಲಿಂಗ್ ಆರ್ ಸಿಂಪ್ಲಿಫೈಯಿಂಗ್ ದಿಸ್. ಸೊ 2 ಕ್ಯಾನ್ಸಲ್, ಸ್ಕ್ವೇರ್ ಕ್ಯಾನ್ಸಲ್, ಓನ್ಲಿ ಸೈನ್ ಥೀಟಾ ಡಿವೈಡ್ ಬೈ 2 ರಿಮೇನ್ಸ್. ಸೊ ಇದನ್ನು ಇಲ್ಲಿ ಬರ್ತ್ಕೊಳ್ಬೇಕು. ಡಿವೈಡ್ ಬೈ ಡಿನಾಮಿನೇಟರ್ ಏನು ಉಳಿತು, 2 ಮತ್ತು ಸೈನ್ ಥೀಟಾ ಡಿವೈಡ್ ಬೈ 2 ಕ್ಯಾನ್ಸಲ್ ಆದ ನಂತರ ಕಾಸ್ ಥೀಟಾ ಡಿವೈಡ್ ಬೈ 2 ಮಾತ್ರ ಉಳಿತದೆ. ಡಿನಾಮಿನೇಟರ್ಲಿ ಕಾಸ್ ಥೀಟಾ ಡಿವೈಡ್ ಬೈ 2 ಅಂತ ಬರೀರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ಯಾನ್ ಇನ್ವರ್ಸನ್ನು ಆ್ಯಸ್ ಇಟ್ ಇಸ್ ಬರೀರಿ. ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. ಸೈನ್ ಥೀಟಾ ಡಿವೈಡ್ ಬೈ 2 ಡಿವೈಡೆಡ್ ಬೈ ಕಾಸ್ ಥೀಟಾ ಡಿವೈಡ್ ಬೈ 2 ಅಂದರೆ ಅದು ಟ್ಯಾನ್ ಥೀಟಾ ಡಿವೈಡ್ ಬೈ 2 ಆಗ್ತದೆ. ಇದರ ಜಾಗದಲ್ಲಿ ಬ್ರ್ಯಾಕೆಟ್ ಒಳಗಡೆ ಬರ್ಕೊಳ್ರಿ. ತದನಂತರ ಇಲ್ಲಿ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಮಾಡಿರಿ. ಏನು ಉಳಿತದ್ರಿ, ಥೀಟಾ ಡಿವೈಡ್ ಬೈ 2 ಮಾತ್ರ ಉಳಿತದೆ. ಸೊ ಆಫ್ಟರ್ ದ ಸಿಂಪ್ಲಿಫಿಕೇಶನ್ ವಿ ಗಾಟ್ ಥೀಟಾ ಡಿವೈಡ್ ಬೈ 2. ಆದರೆ ನಾವು ಆನ್ಸರನ್ನು ಒರಿಜಿನಲ್ ವೇರಿಯೇಬಲ್ ಎಕ್ಸ್ ಫಾರ್ಮಲ್ಲಿ ಇಡಬೇಕು. ಹಾಗಾಗಿ ನಾವಿಲ್ಲಿ ಥೀಟಾದ ಪ್ಲೇಸಲ್ಲಿ ಥೀಟಾ ಅಂದರೆ ನ್ಯೂ ವೇರಿಯೇಬಲ್, ಒರಿಜಿನಲ್ ವೇರಿಯೇಬಲ್ ಯಾವುದು ಎಕ್ಸ್. ಹಾಗಾಗಿ ಥೀಟಾದ ಜಾಗದಲ್ಲಿ ನಾವಿಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ ಒರಿಜಿನಲ್ ವೇರಿಯೇಬಲನ್ನು ಒಳಗೊಂಡಂಥ ಫಂಕ್ಷನ್ ಟ್ಯಾನ್ ಇನ್ವರ್ಸ್ ಫಂಕ್ಷನನ್ನು ಇಲ್ಲಿ ಹಾಕ್ಕೊಳ್ಬೇಕು. ಸೊ 1/2 ಕಾನ್ಸಂಟ್ ಇರೋದ್ರಿಂದ ಇಲ್ಲಿ 1/2 ಅನ್ನು ಬರ್ಕೊಳ್ರಿ. ಥೀಟಾದ ಪ್ಲೇಸಲ್ಲಿ ಥೀಟಾಗೆ ಸಮನಾಗಿರುವ ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನು ಬರೆದುಕೊಂಡ್ರೆ ಕೊಟ್ಟಂಥ ಫಂಕ್ಷನ್ ಸಿಂಪ್ಲೆಸ್ಟ್ ಫಾರ್ಮ್ ಏನಾಗ್ತದೆ, 1/2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗ್ತದೆ. ಈ ರೀತಿಯಾಗಿ ಕೊಟ್ಟಂಥ ಫಂಕ್ಷನನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿ ಅದನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರಿಬೇಕು. ಸೊ ಈ ಕ್ವಶನು ಸಹ ಆನ್ಯುವಲ್ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಈ ಕ್ವಶನನ್ನು 3 ಮಾರ್ಕ್ಸ್ಗೆ ತುಂಬ ಸಲ ಕೇಳಿದ್ದಾರೆ. ಹಾಗಾಗಿ ಈ ಕ್ವಶನ್ ಸಹ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ನಾವೀಗ ಎಕ್ಸರ್ಸೈಸ್ 2.2ದಲ್ಲಿರುವಂಥ 4th ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಕ್ವಶನ್ ಈ ರೀತಿಯಾಗಿದೆ. ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಪ್ರೊವೈಡೆಡ್ ದಟ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಲೆಸ್ ದೆನ್ 5 ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ಅನ್ನು ಸಹ ಆನ್ಯುವಲ್ ಎಕ್ಸಾಮ್ನಲ್ಲಿ ಬಹಳಷ್ಟು ಬಾರಿ 2 ಮಾರ್ಕ್ಸ್ಗೆ ಕೇಳಲಾಗಿದೆ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಈ ಕ್ವಶನು ಸಹ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ನಾವೀಗ ಕೊಟ್ಟಂಥ ಫಂಕ್ಷನ್ ಅನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೆಯೋಣ. ಸೊ ಮೊದಲಿಗೆ ಟ್ಯಾನ್ ಇನ್ವರ್ಸ್ ಅನ್ನು ಆಸ್ ಇಟ್ ಈಸ್ ಬರೆದುಕೊಳ್ಬೇಕು. ಬ್ರ್ಯಾಕೆಟ್ ಅನ್ನು ಹಾಕ್ಕೊಳ್ರಿ. ತದನಂತರ ಸ್ಕ್ವೇರ್ ರೂಟ್ ಅನ್ನು ಬರೆದುಕೊಳ್ರಿ. ಈ ರೀತಿ ಸ್ಕ್ವೇರ್ ರೂಟ್ ಅನ್ನು ಹಾಕ್ಕೊಳ್ರಿ. ರೂಟ್ ಒಳಗಡೆ ನ್ಯೂಮರೇಟರ್ಲಿ 1 ಮೈನಸ್ ಕಾಸ್ ಎಕ್ಸ್ ಅಂತ ಇದೆ. ಸೊ 1 ಮೈನಸ್ ಕಾಸ್ ಎ ಅಂದರೆ 2 ಸೈನ್ ಸ್ಕ್ವೇರ್ ಎ ಬೈ 2 ಆಗ್ತದೆ. ಹಾಗಾಗಿ 1 ಮೈನಸ್ ಕಾಸ್ ಎಕ್ಸ್ ಏನಾಗ್ತದೆ, 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಆಗ್ತದೆ. ಹಾಗಾಗಿ ನ್ಯೂಮರೇಟರ್ಲಿ 1 ಮೈನಸ್ ಕಾಸ್ ಎಕ್ಸ್ ಪ್ಲೇಸಲ್ಲಿ ನಾವು ಇದರ ಫಾರ್ಮುಲಾ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಅನ್ನು ಬರೆದುಕೊಳ್ಳೋಣ. ಹಾಗೆ 1 ಪ್ಲಸ್ ಕಾಸ್ ಎ ಅಂದರೆ 2 ಕಾಸ್ ಸ್ಕ್ವೇರ್ ಎ ಬೈ 2. ಅದಕ್ಕೋಸ್ಕರ ಇಲ್ಲಿ ನಾವು 1 ಪ್ಲಸ್ ಕಾಸ್ ಎಕ್ಸ್ ಪ್ಲೇಸಲ್ಲಿ 1 ಪ್ಲಸ್ ಕಾಸ್ ಎಕ್ಸ್ಗೆ ಸಮನಾಗಿರುವ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅನ್ನು ಬರೆದುಕೊಳ್ಳೋಣ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಟ್ಯಾನ್ ಇನ್ವರ್ಸ್ ಅನ್ನು ಆಸ್ ಇಟ್ ಈಸ್ ಬರೆದುಕೊಳ್ಬೇಕು. ಬ್ರ್ಯಾಕೆಟನ್ನು ಇದ್ದ ಹಾಗೆ ಹಾಕ್ಕೊಳ್ರಿ. ರೂಟನ್ನು ಸಹ ಇದ್ದ ಹಾಗೆ ಹಾಕ್ಕೊಳ್ಬೇಕು. ಸೊ ನಾವೀಗ ರೂಟ್ ಒಳಗಡೆ ಇರುವಂಥ ಫಂಕ್ಷನನ್ನು ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಸೊ 2 ಕ್ಯಾನ್ಸಲ್ ಮಾಡಿರಿ. ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಆಗ್ತದೆ. ಯಾಕಂದರೆ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಆಗೋದ್ರಿಂದ
sin ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂದರೆ tan ಸ್ಕ್ವೇರ್ ಎಕ್ಸ್ ಬೈ 2 ಆಗ್ತದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ಯಾನ್ ಇನ್ವರ್ಸನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟನ್ನು ಕ್ಯಾನ್ಸಲ್ ಮಾಡಿದರೆ ಇಲ್ಲಿ ಏನು ಉಳಿತದೆ, tan ಎಕ್ಸ್ ಬೈ 2 ಮಾತ್ರ ಉಳಿತದೆ. ಇದನ್ನು ಇಲ್ಲಿ ಬರ್ದುಕೊಳ್ರಿ ಬ್ರ್ಯಾಕೆಟ್ ಒಳಗಡೆ. ಸೊ ಟ್ಯಾನ್ ಇನ್ವರ್ಸ್ ಟ್ಯಾನ್ ಅನ್ನು ಕ್ಯಾನ್ಸಲ್ ಮಾಡಿದರೆ ಏನು ಉಳಿತು, ಎಕ್ಸ್ ಬೈ 2 ಉಳಿತು. ಸೊ ಇದು ಕೊಟ್ಟಂಥ ಫಂಕ್ಷನ್ ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ನ ಸಿಂಪ್ಲಿಫೈಡ್ ಫಾರ್ಮ್ ಆಗಿದೆ. ಸೊ ನಾವೀಗ 5th ಕ್ವಶನಿಗೆ ಹೋಗೋಣ. ಕ್ವಶನ್ ಈ ರೀತಿಯಾಗಿದೆ, ಟ್ಯಾನ್ ಇನ್ವರ್ಸ್ cos x minus sin x divided by cos x plus sin x provided that minus 5 by 4 is less than x, x is less than 3, 5 divided by 4 ಅಂತ ಕೊಟ್ಟಿದ್ದಾರೆ. ಸೊ ನಾವೀಗ ಈ ಕೊಟ್ಟಂಥ ಫಂಕ್ಷನ್ ಅನ್ನು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರಿಬೇಕು. ಸೊ ಟ್ಯಾನ್ ಇನ್ವರ್ಸ್ ಅನ್ನ ಆಸ್ ಇಟ್ ಈಸ್ ಬರೆದುಕೊಳ್ಳೋಣ, ಬ್ರಾಕೆಟ್ ಅನ್ನು ಹಾಕೊಳ್ರಿ. ಸೊ ಯಾವುದೇ ಒಂದು ಕೊಟ್ಟಂಥ ಫಂಕ್ಷನ್ ನಲ್ಲಿ ಟ್ಯಾನ್ ಇನ್ವರ್ಸ್ ಇದ್ದು ಬ್ರಾಕೆಟ್ನ ಒಳಗಡೆ ಈ ರೀತಿ ಎಕ್ಸ್ಪ್ರೆಷನ್ ಇದ್ದರೆ, ಅಂದರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಆರ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂತ ಇದ್ದರೆ ನೀವೇನು ಮಾಡಬೇಕಂದ್ರೆ, ಸೊ ಇದರ ಡಿನಾಮಿನೇಟರ್ನ ಫಸ್ಟ್ ಟರ್ಮ್ ಏನಿರ್ತದಲ್ಲ ಅದರಿಂದ ಎಲ್ಲ ಟರ್ಮಿಗೂ ಡಿವೈಡ್ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೇಕು ಫಸ್ಟಿಗೆ. ಸೊ ಡಿನಾಮಿನೇಟರ್ ಫಸ್ಟ್ ಟರ್ಮ್ ಏನಿದೆ ಇಲ್ಲಿ ಕಾಸ್ ಎಕ್ಸ್ ಇದೆ, ಹಾಗಾಗಿ ಕಾಸ್ ಎಕ್ಸ್ ಇಂದ ಎಲ್ಲ ಫಂಕ್ಷನ್ನಿಗೂ ಡಿವೈಡ್ ಮಾಡಿ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಹಾಗಾಗಿ ನಾವಿಲ್ಲಿ ಡಿವೈಡ್ ದಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್ ಅಂತ ಬರೆದುಕೊಂಡು ಇಲ್ಲಿರುವ ಪ್ರತಿಯೊಂದು ಟರ್ಮಿಗೂ ಕಾಸ್ ಎಕ್ಸ್ ಇಂದ ಡಿವೈಡ್ ಮಾಡಿದಾಗ ಇದೇನಾಗ್ತದೆ ಅಂದರೆ ಟ್ಯಾನ್ ಇನ್ವರ್ಸ್ cos x divided by cos x minus sin x divided by cos x whole divided by cos x divided by cos x plus sin x divided by cos x ಆಗ್ತದೆ. ಅಂದರೆ ಎಲ್ಲ ಟರ್ಮ್ಗೂ ನೀವು cos x ಇಂದ ಡಿವೈಡ್ ಮಾಡ್ತಾ ಇದ್ದೀರಿ. ಸೊ ಮುಂದಿನ ಹಂತದಲ್ಲಿ ಏನು ಮಾಡಬೇಕಂದ್ರೆ ಟ್ಯಾನ್ ಇನ್ವರ್ಸನ್ನು ಆ್ಯಸ್ ಇಟ್ ಈಸ್ ಬರ್ದುಕೊಳ್ರಿ, ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. cos x divided by cos x ಅಂದರೆ 1 ಆಗ್ತದೆ, ಮೈನಸ್ sin x divided by cos x ಅಂದರೆ tan x ಆಗ್ತದೆ, ಹೋಲ್ ಡಿವೈಡೆಡ್ ಬೈ cos x divided by cos x is 1 ಪ್ಲಸ್ ನೋಡಿ ಇಲ್ಲಿ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗ್ತದೆ, ಹಾಗೆ ಪ್ಲಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಆಗ್ತದೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೊಳ್ರಿ. ಸೊ ಮುಂದಿನ ಹಂತದಲ್ಲಿ ಟ್ಯಾನ್ ಇನ್ವರ್ಸನ್ನು ಇದ್ದಾಗ ಬರ್ದುಕೊಳ್ರಿ, ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. 1 ಪ್ಲೇಸಲ್ಲಿ tan 5/4 ಅಂತ ಬರ್ದುಕೊಳ್ರಿ, ಯಾಕಂದರೆ tan 5/4 ಆರ್ tan 45ನ ವ್ಯಾಲ್ಯೂ ಏನು ಬರ್ತದೆ 1 ಬರೋದ್ರಿಂದ 1 ಪ್ಲೇಸಲ್ಲಿ tan 5/4 ಅನ್ನು ಬರ್ದುಕೊಳ್ರಿ, ಮೈನಸ್ ಈ tan ಎಕ್ಸ್ ಅನ್ನು ಆ್ಯಸ್ ಇಟ್ ಈಸ್ ಬರೀರಿ, ಹೋಲ್ ಡಿವೈಡೆಡ್ ಬೈ 1 ಅನ್ನು ಆ್ಯಸ್ ಇಟ್ ಈಸ್ ಬರ್ದುಕೊಳ್ರಿ, ಪ್ಲಸ್ ಸೊ ಇಲ್ಲಿ 1 ಇಂಟು ಟ್ಯಾನ್ ಎಕ್ಸ್ ಆಗಿ ಇದನ್ನು ನಾವು ಕನ್ಸಿಡರ್ ಮಾಡಿದರೆ 1 ಪ್ಲೇಸಲ್ಲಿ ಏನು ಹಾಕ್ಕೊಳ್ರಿ ಅಂದರೆ 1ಗೆ ಈಕ್ವಲ್ ಆಗಿರುವಂಥ tan 5/4 ಅನ್ನು ಬರ್ಕೊಳ್ರಿ, ಯಾಕಂದರೆ tan 5/4 1 ಆಗಿರೋದ್ರಿಂದ 1 ಇಂಟು ಟ್ಯಾನ್ ಎಕ್ಸೇ ಆಗಿರ್ತದೆ. ಸೊ tan 5/4 ಇಂಟು ಈ ಟ್ಯಾನ್ ಎಕ್ಸ್ ಅನ್ನು ಬರೀರಿ. tan 5/4 1 ಇಂಟು ಟ್ಯಾನ್ ಎಕ್ಸ್ ಇಸ್ tan ಎಕ್ಸ್ ಆಗ್ತದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ಯಾನ್ ಇನ್ವರ್ಸನ್ನು ಆ್ಯಸ್ ಇಟ್ ಇಸ್ ಬರೀರಿ. ಸೊ ಇದನ್ನು ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದರೆ ಇದು ಯಾವ ಫಾರ್ಮಲ್ಲಿದೆ ಅಂದರೆ tan a ಮೈನಸ್ tan b ಡಿವೈಡೆಡ್ ಬೈ 1 ಪ್ಲಸ್ tan a ಇಂಟು tan b ಫಾರ್ಮಲ್ಲಿದೆ. ಇಲ್ಲಿ a ಪ್ಲೇಸಲ್ಲಿ 5/4 ಇದ್ದರೆ b ಪ್ಲೇಸಲ್ಲಿ ಅಂದರೆ ಎಕ್ಸ್ ಇದೆ. ಹಾಗಾದರೆ ಇದನ್ನು ಯಾವ ರೀತಿ ಬರೀತೇವೆ ನಾವು ಫಾರ್ಮುಲಾದಲ್ಲಿ tan a ಮೈನಸ್ b ಅಂತ ಬರೀತೇವೆ. ಹಾಗಾದರೆ ಇದನ್ನು ಯಾವ ರೀತಿ ಬರಿಬೋದು, tan a ಅಂದ್ರೇನು 5/4 ಮೈನಸ್ b ಅಂದ್ರೆ ಏನಾಗ್ತದೆ ಎಕ್ಸ್ ಆಗೋದ್ರಿಂದ. ಸೊ ಇದನ್ನು tan 5/4 ಮೈನಸ್ tan x ಡಿವೈಡೆಡ್ ಬೈ 1 ಪ್ಲಸ್ tan 5/4 ಇಂಟು tan x ಅನ್ನು ಈ ಫಾರ್ಮುಲಾ ಯೂಸ್ ಮಾಡಿ tan a ಮೈನಸ್ b ಫಾರ್ಮಲ್ಲಿ tan 5/4 ಮೈನಸ್ ಎಕ್ಸ್ ಅಂತ ಬರಿಬಹುದು. ಸೊ ಮುಂದಿನ ಹಂತದಲ್ಲಿ ಟ್ಯಾನ್ ಇನ್ವರ್ಸ್ ಟ್ಯಾನ್ ಅನ್ನು ಕ್ಯಾನ್ಸಲ್ ಮಾಡಿರಿ. ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿತು, 5/4 ಮೈನಸ್ ಎಕ್ಸ್ ಮಾತ್ರ ಉಳಿತು. ಸೊ ಇದೆ ಕೊಟ್ಟಂಥ ಫಂಕ್ಷನ್ನ ಸಿಂಪ್ಲೆಸ್ಟ್ ಫಾರ್ಮ್ ಆಗಿದೆ 5/4 ಮೈನಸ್ ಎಕ್ಸ್. ಸೊ ನಾವೀಗ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಹಳ ಸಲ ರಿಪೀಟ್ ಆದಂಥ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಸಾಲ್ವ್ಡ್ ಎಕ್ಸಾಂಪಲ್ ಪ್ರಾಬ್ಲಮನ್ನು ತೆಗೆದುಕೊಳ್ಳೋಣ. ಈ ಕ್ವಶನನ್ನು 2 ಮಾರ್ಕ್ಸಿಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಸುಮಾರು ಸಲ ಕೇಳಿದ್ದಾರೆ. ಕ್ವಶನ್ ಈ ರೀತಿಯಾಗಿದೆ, ಕಾಟ್ ಇನ್ವರ್ಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಪ್ರೊವೈಡೆಡ್ ದಟ್ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂತ ಇದೆ. ನಾವೀಗ ಕೊಟ್ಟಂಥ ಫಂಕ್ಷನನ್ನು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೀಬೇಕು. ಸೊ ನೀವು ಇಲ್ಲಿ ಕೊಟ್ಟಂಥ ಫಂಕ್ಷನ್ನ ಡಿನಾಮಿನೇಟರ್ನ ಅಬ್ಸರ್ವ್ ಮಾಡಿದರೆ ಡಿನಾಮಿನೇಟರ್ನಲ್ಲಿ ಇದೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಇದೆ. ಸೊ ಈ ಫಂಕ್ಷನನ್ನು ನಾವು ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಯೂಸ್ ಮಾಡಿ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೀಬೇಕಾಗಿದ್ದರಿಂದ ಸೊ ನಾನು ಈಗಾಗಲೇ ನಿಮಗೆ ಹಿಂದಿನ ಕ್ವಶನನ್ನು ಸಾಲ್ವ್ ಮಾಡಬೇಕಾದ್ರೆ ಹೇಳಿದ ಹಾಗೆ ಇಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 is present in the given expression, then in that case put x is equal to sec theta. ಅಂದರೆ ಯಾವುದೇ ಕೊಟ್ಟಂಥ ಫಂಕ್ಷನನ್ನು ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಬೇಕಾದ್ರೆ ಅಲ್ಲಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಬಂದರೆ ಅಲ್ಲಿ ಎಕ್ಸ್ನ ಪ್ಲೇಸಲ್ಲಿ ಯಾವ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ತೆಗೆದುಕೊಳ್ಬೇಕು, ಸೆಕ್ ಥೀಟಾ ತಗೊಳ್ಳಿ ಅಂತ ಹೇಳಿದ್ದೆ ನಾನು.
ಹಾಗೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬಂದರೆ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಕಾಸ್ ಥೀಟಾ. ಅದೇ ರೀತಿ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂದರೆ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತಗೊಳ್ಳಿ ಅಂತ ಹೇಳಿದೆ. ಸೊ ಇಲ್ಲಿ ಬಂದಿರುವ ಎಕ್ಸ್ಪ್ರೆಷನ್ ಯಾವುದು? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಹಾಗಾಗಿ ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಯೂಸ್ ಮಾಡಿ ಇದನ್ನು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೀಬೇಕಾದ್ರೆ ನಾವಿಲ್ಲಿ ಎಕ್ಸ್ನ ಪ್ಲೇಸಲ್ಲಿ ತೆಗೆದುಕೊಳ್ಬೇಕಾದ ಸಬ್ಸ್ಟಿಟ್ಯೂಷನ್ ಫಂಕ್ಷನ್ ಏನು? ಎಕ್ಸ್ ಇಸ್ ಈಕ್ವಲ್ ಟು ಸೆಕ್ ಥೀಟಾ. ಅದಕ್ಕೋಸ್ಕರ ನಾವಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಸೆಕ್ ಥೀಟಾ ಅಂತ ಮೊದಲಿಗೆ ಬರೆದುಕೊಳ್ಳೋಣ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಸೆಕ್ ಥೀಟಾ ಆದರೆ ಥೀಟಾ ಏನಾಗ್ತದೆ ರೀ? ಥೀಟಾ ಇಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ ಸೆಕ್ ಇನ್ವರ್ಸ್ ಎಕ್ಸ್ ಆಗ್ತದೆ. ಇದನ್ನು ಇಲ್ಲಿ ಬರೆದುಕೊಳ್ಬೇಕು, ಥೀಟಾನ ಸಮೇತ ಬರ್ಕೊಳ್ಬೇಕು. ಯಾಕಂದರೆ ಲಾಸ್ಟ್ ಸ್ಟೆಪ್ಪಲ್ಲಿ ಥೀಟಾನ ರಿಪ್ಲೇಸ್ ಮಾಡಿ ಇದನ್ನು ಹಾಕಬೇಕಾಗ್ತದೆ. ಸೊ ಮುಂದಿನ ಹಂತದಲ್ಲಿ ಕಾಟ್ ಇನ್ವರ್ಸನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ರಿ, ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್, ಸೊ ಅಂಡರ್ ದಿ ರೂಟ್ ವಿ ಹ್ಯಾವ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಎಕ್ಸ್ ಪ್ಲೇಸಲ್ಲಿ ಏನು ತೆಗೆದುಕೊಂಡಿದ್ದೀವಿ ನಾವು? ಎಕ್ಸ್ ಇಸ್ ಈಕ್ವಲ್ ಟು ಸೆಕ್ ಥೀಟಾ ಅಂತ ತೆಗೆದುಕೊಂಡಿರೋದ್ರಿಂದ ಎಕ್ಸ್ನ ಪ್ಲೇಸಲ್ಲಿ ಸೆಕ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬಿಕಮ್ಸ್ ಸೆಕ್ ಸ್ಕ್ವೇರ್ ಥೀಟಾ ಆಗ್ತದೆ. ಮೈನಸ್ 1 ಆ್ಯಸ್ ಇಟ್ ಈಸ್ ಬರೀರಿ, ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಾಟ್ ಇನ್ವರ್ಸ್ ಬ್ರ್ಯಾಕೆಟ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 46 ಸ್ಕ್ವೇರ್ ಥೀಟಾ ಮೈನಸ್ 1. ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಇದು ಐಡೆಂಟಿಟಿ ನಿಮ್ಗೆ ಗೊತ್ತಿದೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಅದು ಸೆಕ್ ಸ್ಕ್ವೇರ್ ಥೀಟಾ ಆಗ್ತದೆ. ಹಾಗಾಗಿ ಟ್ಯಾನ್ ಸ್ಕ್ವೇರ್ ಥೀಟಾಗೆ ಇದನ್ನು ಸಾಲ್ವ್ ಮಾಡಿದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೊ ಅದಕ್ಕೋಸ್ಕರ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1 ಪ್ಲೇಸಲ್ಲಿ ನಾವು ಟ್ಯಾನ್ ಸ್ಕ್ವೇರ್ ಥೀಟಾನ ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಾಟ್ ಇನ್ವರ್ಸ್ 1 ಅಪಾನ್, ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟನ್ನು ಕ್ಯಾನ್ಸಲ್ ಮಾಡಿದ್ರೆ ನೋಡುತ್ತದೆ ಟ್ಯಾನ್ ಥೀಟಾ ಮಾತ್ರ ಉಳಿತದೆ. ಸೊ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೊಳ್ರಿ. ಕಾಟ್ ಇನ್ವರ್ಸ್ 1 ಡಿವೈಡ್ ಬೈ ಟ್ಯಾನ್ ಥೀಟಾ ಅಂದ್ರೆ ಏನು ಬರ್ತದೆ ರೀ? ಅದು ಕಾಟ್ ಥೀಟಾ ಬಂದಿರ್ತದೆ. ಹಾಗೆ ಕಾಟ್ ಥೀಟಾ ಅಂತ ಬರ್ಕೊಳ್ರಿ. ಸೊ ಕಾಟ್ ಇನ್ವರ್ಸ್ ಕಾಟ್ ಕ್ಯಾನ್ಸಲ್ ಆದರೆ ಏನು ಉಳಿತದೆ? ಥೀಟಾ ಮಾತ್ರ ಉಳಿತದೆ. ಸೊ ವಾಟ್ ಇಸ್ ಥೀಟಾ? ಥೀಟಾ ಅಂದರೆ ಸೆಕ್ ಇನ್ವರ್ಸ್ ಎಕ್ಸ್ ಆಗಿರೋದ್ರಿಂದ ಥೀಟಾದ ಪ್ಲೇಸಲ್ಲಿ ನಾವು ಸೆಕ್ ಇನ್ವರ್ಸ್ ಎಕ್ಸ್ ಅನ್ನು ಹಾಕಿದರೆ ಕೊಟ್ಟಂಥ ಫಂಕ್ಷನ್ ಕಾಟ್ ಇನ್ವರ್ಸ್ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಸಿಂಪ್ಲೆಸ್ಟ್ ಫಾರ್ಮ್ ಏನಾಗ್ತದೆ? ಸೆಕ್ ಇನ್ವರ್ಸ್ ಎಕ್ಸ್ ಆಗ್ತದೆ. ಸೊ ನಾವೀಗ ಎಕ್ಸರ್ಸೈಸ್ 2.2ದಲ್ಲಿರುವಂಥ 6th ಕ್ವಶನಿಗೆ ಹೋಗೋಣ. ಕ್ವಶನ್ ಈ ರೀತಿಯಾಗಿದೆ. ರೈಟ್ tan inverse x divided by square root of a square minus x square in the simplest form provided that mod x is less than a ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಸಹ ನಾವು ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಯೂಸ್ ಮಾಡಿ ಕೊಟ್ಟಂಥ ಫಂಕ್ಷನನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀಬೇಕು. ಸೊ ಯಾವುದೇ ಒಂದು ಗಿವನ್ ಫಂಕ್ಷನ್ನಲ್ಲಿ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದು ಅದನ್ನು ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೀಬೇಕಾದ್ರೆ ನಾವು ಮಾಡಬೇಕಾದ ಸಬ್ಸ್ಟಿಟ್ಯೂಷನ್ ಏನಂದರೆ x is equal to a sin theta. ಅಂದರೆ if square root of a square minus x square is present in the given expression, in that case we substitute x is equal to a sin theta. ಅಂದರೆ ಯಾವುದೇ ಒಂದು ಫಂಕ್ಷನ್ನಲ್ಲಿ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದ್ದರೆ ಎಕ್ಸ್ ಅನ್ನು ಎ ಸೈನ್ ಥೀಟಾ ಆಗಿ ತೆಗೆದುಕೊಳ್ಬೇಕು, ಎ ಕಾಸ್ ಥೀಟಾ ಆಗಿ ನೀವು ತೆಗೆದುಕೊಳ್ಬೋದು, ಡಿಪೆಂಡ್ಸ್ ಅಪಾನ್ ದಿ ಸಿಚುವೇಶನ್. ಆದರೆ ಇಲ್ಲಿ ನಾವು ಎಕ್ಸ್ನ ಪ್ಲೇಸಲ್ಲಿ ಏನು ತೆಗೆದುಕೊಳ್ಬೇಕು? ಎ ಸೈನ್ ಥೀಟಾನ ತೆಗೆದುಕೊಳ್ಬೇಕು. ಸೊ ನಿಮಗೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದ್ದೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದ್ದರೆ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಆರ್ ಕಾಸ್ ಥೀಟಾ. ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದ್ದರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಥೀಟಾ. ಇದಕ್ಕೆ ಡಿಫ್ರೆನ್ಸ್ ಭಾಳ ಇಲ್ಲ ನೋಡ್ರಿ. 1 ಪ್ಲೇಸಲ್ಲಿ ಏನಿದೆ? ಎ ಸ್ಕ್ವೇರ್ ಇದೆ. ಹಾಗಾಗಿ ಇಲ್ಲಿ ಎ ಸ್ಕ್ವೇರ್ ಇರೋದ್ರಿಂದ ಎಕ್ಸನ್ನು ಎ ಸೈನ್ ಥೀಟಾ ತೆಗೆದುಕೊಳ್ಬೇಕು. ಇಲ್ಲಿ 1 ಇದ್ದರೆ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಮಾತ್ರ ತೆಗೆದುಕೊಳ್ಬೇಕು. ಸೊ ಕೊಟ್ಟಂಥ ಫಂಕ್ಷನನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ನಾವು ಬರೀಬೇಕಾಗಿದೆ. ಅದಕ್ಕೋಸ್ಕರ ಲೆಟ್ ಅಸ್ ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಅಂಡರ್ ದ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಸೈನ್ ಥೀಟಾನ ಎಕ್ಸ್ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಾವೀಗ ಇದನ್ನು ಥೀಟಾಗೆ ಸಾಲ್ವ್ ಮಾಡ್ಕೊಳ್ಳೋಣ. ಎ ಅನ್ನು ಈ ಕಡೆ ತರ ಏನಾಗ್ತದೆ? ಎಕ್ಸ್ ಡಿವೈಡ್ ಬೈ ಎ ಆಗ್ತದೆ ಇಸ್ ಈಕ್ವಲ್ ಟು ಸೈನ್ ಥೀಟಾ. ದೆನ್ ಥೀಟಾ ಇಸ್ ಈಕ್ವಲ್ ಟು ಏನಾಗ್ತದೆ? ಸೈನ್ ಈ ಕಡೆ ಬಂದರೆ ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ ಎ ಆಗ್ತದೆ. ಇದನ್ನು ಕೊನೆಯಲ್ಲಿ ನಾವು ಬರೀಬೇಕಾಗ್ತದೆ. ನಾವು ಲೆಟ್ ಅಸ್ ಟೇಕ್ ದಿ ಗಿವನ್ ಫಂಕ್ಷನ್. ಗಿವನ್ ಫಂಕ್ಷನ್ ಇಸ್ ಟ್ಯಾನ್ ಇನ್ವರ್ಸ್, ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. ಎಕ್ಸ್ ಪ್ಲೇಸಲ್ಲಿ ಏನು ಬರೀಬೇಕು ನಾವೀಗ? ಎ ಸೈನ್ ಥೀಟಾನ ಬತ್ಕೊಳ್ಬೇಕು. ಮತ್ತು ಎಕ್ಸನ್ನು ಬರೆಯೋ ಹಾಗಿಲ್ಲ, ಸೈನ್ ಥೀಟಾ ಡಿವೈಡೆಡ್ ಬೈ ಸ್ಕ್ವೇರ್ ರೂಟನ್ನು ಹಾಕ್ಕೊಳ್ಬೇಕು. ರೈಟ್ ಎ ಸ್ಕ್ವೇರ್ ಇಸ್ ಎ ಕಾನ್ಸ್ಟೆಂಟ್ ಆ್ಯಸ್ ಇಟ್ ಇಸ್ ಬರೀರಿ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಎಕ್ಸ್ ಪ್ಲೇಸಲ್ಲಿ ಏನು ಹಾಕ್ಕೊಳ್ಬೇಕು? ಎ ಸೈನ್ ಥೀಟಾನ ಹಾಕ್ಕೊಳ್ಬೇಕು. ಹಾಗಾಗಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಇದೇನಾಗ್ತದೆ? ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಆಗ್ತದೆ. ಎರಡಕ್ಕೂ ಸ್ಕ್ವೇರ್ನ ಹಾಕ್ಕೊಳ್ರಿ. ಯಾಕಂದರೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಅಂದರೆ ಎ ಸೈನ್ ಥೀಟಾ ಆಗಿರೋದ್ರಿಂದ
ಎಕ್ಸ್ ಸ್ಕ್ವೇರ್ ಏನಾಗ್ತದೆ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ಯಾನ್ ಇನ್ವರ್ಸ್ ಆಸ್ ಇಟ್ ಇಸ್ ಬರೀರಿ, ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ, ಎ ಸೈನ್ ಥೀಟಾ ಬರೀರಿ ಡಿವೈಡೆಡ್ ಬೈ ಅಂಡರ್ ದಿ ರೂಟ್ ಟು ಹ್ಯಾವ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಹಾಗಾಗಿ ಇವೆರಡು ಟರ್ಮ್ಗಳಲ್ಲಿ ಕಾಮನ್ ಫ್ಯಾಕ್ಟರ್ ಆಗಿರುವ ಎ ಸ್ಕ್ವೇರನ್ನು ಕಾಮನ್ ತೆಗಿರಿ. ಎ ಸ್ಕ್ವೇರ್ ಕಾಮನ್ ತೆಗಿರಿ, ಫಸ್ಟ್ ಟರ್ಮಲ್ಲಿ ನೋಡ್ತದೆ 1 ಮೈನಸ್ ಇಲ್ಲಿ ಎ ಸ್ಕ್ವೇರ್ ಕಾಮನ್ ಅದ್ರ ಇಲ್ಲೇ ನೋಡಿತದೆ ರೀ ಸೈನ್ ಸ್ಕ್ವೇರ್ ಥೀಟಾ ಮಾತ್ರ ಉಳಿತದೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ ಈ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ಯಾನ್ ಇನ್ವರ್ಸ್ ರೈಟ್ ಎ ಸೈನ್ ಥೀಟಾ ಆ್ಯಸ್ ಇಟ್ ಈಸ್, ಇದನ್ನು ಇದ್ದ ಹಾಗೆ ಬರಿತಾ ಹೋಗಬೇಕು. ಡಿನಾಮಿನೇಟರಲ್ಲಿ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಅಂಡರ್ ದಿ ರೂಟ್ ವು ಹ್ಯಾವ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಇಂಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನು ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ. ಹಾಗಾಗಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾದ ಪ್ಲೇಸಲ್ಲಿ ಕಾಸ್ ಸ್ಕ್ವೇರ್ ಥೀಟಾನ ಹಾಕ್ಕೊಳ್ರಿ. ಯಾಕಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಎಂಬುದು ನಮಗೆ ತಿಳಿದಿದೆ. ಇದನ್ನು ಕಾಸ್ ಸ್ಕ್ವೇರಿಗೆ ಸಾಲ್ವ್ ಮಾಡಿದಾಗ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಬಿಕಮ್ಸ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ದರ್ಫೋರ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಅದಕ್ಕೋಸ್ಕರ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾದ ಪ್ಲೇಸಲ್ಲಿ ಕಾಸ್ ಸ್ಕ್ವೇರ್ ಥೀಟಾವನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. ರೈಟ್ ಟ್ಯಾನ್ ಇನ್ವರ್ಸ್ ಆಸ್ ಇಟ್ ಈಸ್ ಬ್ರ್ಯಾಕೆಟ್ ಎ ಸೈನ್ ಥೀಟಾ ಆಸ್ ಇಟ್ ಈಸ್ ಬರ್ಕೊಳ್ರಿ ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರನ್ನು ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿತು ಎ ಕಾಸ್ ಥೀಟಾ ಮಾತ್ರ ಉಳಿಯುತ್ತದೆ. ಎ ಕಾಸ್ ಥೀಟಾವನ್ನು ಡಿನಾಮಿನೇಟರಲ್ಲಿ ಬರೆದುಕೊಳ್ರಿ. ತದನಂತರ ಎ ಮತ್ತು ಎ ಅನ್ನು ಕ್ಯಾನ್ಸಲ್ ಮಾಡಿರಿ. ಟ್ಯಾನ್ ಇನ್ವರ್ಸ್ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಅಂದರೆ ಏನಾಗ್ತದೆ ಟ್ಯಾನ್ ಥೀಟಾ ಆಗೋದ್ರಿಂದ ಬ್ರ್ಯಾಕೆಟ್ ಒಳಗಡೆ ಟ್ಯಾನ್ ಥೀಟಾನ ಬರ್ಕೊಳ್ರಿ. ನಂತರ ಟ್ಯಾನ್ ಇನ್ವರ್ಸ್ ಟ್ಯಾನನ್ನು ಕ್ಯಾನ್ಸಲ್ ಮಾಡಿರಿ. ವಿ ಆರ್ ಲೆಫ್ಟ್ ವಿತ್ ಥೀಟಾ ಆಫ್ಟರ್ ಸಿಂಪ್ಲಿಫಿಕೇಶನ್. ದೆನ್ ವಾಟ್ ಇಸ್ ಥೀಟಾ? ಥೀಟಾ ಅಂದರೆ ಏನು? ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ, ಅವಾಗಲೇ ಹೇಳಿದ್ನಲ್ಲ ಥೀಟಾನ ರಿಪ್ಲೇಸ್ ಮಾಡ್ಬೇಕಂತ್ಕೊಂಡು ಥೀಟಾ ಕೊನೆಯಲ್ಲಿ ಬಂದಿರ್ತದೆ, ಅದನ್ನು ನಾವು ಒರಿಜಿನಲ್ ವೇರಿಯಬಲ್ ಫಾರ್ಮಲ್ಲಿ ಫೈನಲ್ ಆನ್ಸರನ್ನು ಇಡಬೇಕಾಗ್ತದೆ. ಸೊ ಒರಿಜಿನಲ್ ವೇರಿಯಬಲ್ನಲ್ಲಿ ಫೈನಲ್ ಆನ್ಸರನ್ನು ಇಡಬೇಕಾದ್ರೆ ಥೀಟಾದ ಪ್ಲೇಸಲ್ಲಿ ಏನು ಹಾಕ್ಕೊಳ್ಬೇಕು, ಎಕ್ಸನ್ನು ಒಳಗೊಂಡಿರುವ ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ ಎ ಅನ್ನು ಹಾಕ್ಕೊಂಡ್ರೆ ನಮಗೆ ಕೊಟ್ಟಂಥ ಫಂಕ್ಷನ್ನ ಸಿಂಪ್ಲೆಸ್ಟ್ ಫಾರ್ಮ್ ಇಂದ ಆಗ್ತದೆ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಆಗಿ ಸಿಗ್ತದೆ. ಸೊ ನಾವೀಗ ಎಕ್ಸಸೈಸ್ 2.2ದಲ್ಲಿರುವಂಥ 7th ಕ್ವಶನನ್ನು ತೆಗೆದುಕೊಳ್ಳೋಣ. ಕ್ವಶನ್ ಈ ರೀತಿಯಾಗಿದೆ. ರೈಟ್ ಟ್ಯಾನ್ ಇನ್ವರ್ಸ್ 3a ಸ್ಕ್ವೇರ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಡಿವೈಡ್ ಬೈ ಎ ಕ್ಯೂಬ್ ಮೈನಸ್ 3a ಎಕ್ಸ್ ಸ್ಕ್ವೇರ್ ಪ್ರೊವೈಡೆಡ್ ದಟ್ ಎ ಇಸ್ ಗ್ರೇಟರ್ ದೆನ್ 0, ಎಕ್ಸ್ ಇಸ್ ಗ್ರೇಟರ್ ದೆನ್ ಮೈನಸ್ ಎ ಡಿವೈಡ್ ಬೈ ರೂಟ್ 3, ಎಕ್ಸ್ ಇಸ್ ಲೆಸ್ ದೆನ್ ಎ ಡಿವೈಡ್ ಬೈ ರೂಟ್ 3 ಅಂತ ಕೊಟ್ಟಿದ್ದಾರೆ. ಇಲ್ಲೂ ಸಹ ನಾವು ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಯೂಸ್ ಮಾಡಿ ಕೊಟ್ಟಂಥ ಫಂಕ್ಷನ್ನ ಸಿಂಪ್ಲೆಸ್ಟ್ ಫಾರ್ಮನ್ನು ಬರೀಬೇಕು. ಸೊ ಯಾವಾಗಲೂ ನೀವು ಒಂದು ಅಂಶವನ್ನು ನೆನಪಿಟ್ಟುಕೊಳ್ರಿ, ಅದೇನೆಂದರೆ ಇಲ್ಲಿ ಯಾವ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇರ್ತಲ್ಲ ಅದೇ ಫಂಕ್ಷನ್ ಈ ಒಳಗಡೆ ಇರುವಂಥ ಎಕ್ಸ್ಪ್ರೆಷನನ್ನು ಸಾಲ್ವ್ ಮಾಡಿದಾಗ ಅಂದರೆ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಬಂದಿರಬೇಕು. ಇಲ್ಲಿ ಟ್ಯಾನ್ ಇನ್ವರ್ಸ್ ಫಂಕ್ಷನ್ ಇದ್ದರೆ ಇಲ್ಲಿ ಟ್ಯಾನ್ ಫಂಕ್ಷನ್ ಬರುವಾಗ ನೋಡ್ಕೊಳ್ರಿ, ಇಲ್ಲಿ ಸೈನ್ ಇನ್ವರ್ಸ್ ಫಂಕ್ಷನ್ ಅಂತ ಇದ್ದರೆ ಇಲ್ಲಿ ಸೈನ್ ಫಂಕ್ಷನ್ ಬರುವಂಗೆ ನೋಡ್ಕೊಳ್ಬೇಕು. ಸೊ ಪ್ರೆಸೆನ್ಸ್ ಆಫ್ ದಿಸ್ 3a ಸ್ಕ್ವೇರ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎ ಕ್ಯೂಬ್ ಮೈನಸ್ 3a ಎಕ್ಸ್ ಸ್ಕ್ವೇರ್ ಸಜೆಸ್ಟ್ ಟು ದ್ಯಾಟ್ ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ. ಯಾಕಂದರೆ ಈ ಎಕ್ಸ್ಪ್ರೆಷನ್ನಲ್ಲಿ ಎಕ್ಸ್ನ ಪ್ಲೇಸಲ್ಲಿ ಎ ಟ್ಯಾನ್ ಥೀಟಾ ಹಾಕ್ಕೊಂಡ್ರೆ ನಿಮ್ಗೇನು ಸಿಗ್ತದೆ ಆಫ್ಟರ್ ಸಿಂಪ್ಲಿಫಿಕೇಶನ್ 3 ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಥೀಟಾ ಸಿಗ್ತದೆ. ಸೊ ಇದನ್ನು ರಿಪ್ಲೇಸ್ ಮಾಡಿ ಏನು ಹಾಕ್ಬೋದು ನೀವು ಟ್ಯಾನ್ 3 ಥೀಟಾನ ಹಾಕ್ಕೊಳ್ಬೋದು. ಯಾಕಂದರೆ ಟ್ಯಾನ್ 3 ಥೀಟಾ ಇಸ್ ಈಕ್ವಲ್ ಟು 3 ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಥೀಟಾ ಆಗಿದೆ. ಹಾಗಾಗಿ ನಾನಿಲ್ಲಿ ಎಕ್ಸ್ನ ಪ್ಲೇಸಲ್ಲಿ ಎ ಟ್ಯಾನ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಿ ನಂತರ ಇದನ್ನು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೀತೇನೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ ಅಂತ ತೆಗೆದುಕೊಂಡಿದ್ದೇನೆ. ನಾವೀಗ ಇದನ್ನು ಥೀಟಾಗೆ ಸಾಲ್ವ್ ಮಾಡೋಣ. ಮೊದಲೇ ಎ ಅನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಬಿಕಮ್ಸ್ ಎಕ್ಸ್ ಡಿವೈಡ್ ಬೈ ಎ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಥೀಟಾ ಈಸ್ ಈಕ್ವಲ್ ಟು ಏನಾಗ್ತದೆ, ಟ್ಯಾನ್ ಈ ಕಡೆ ಶಿಫ್ಟ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ ಎ ಆಗ್ತದೆ. ಲೆಟ್ ಅಸ್ ಸ್ಟಾರ್ಟ್ ದಿ ಗಿವನ್ ಫಂಕ್ಷನ್. ಟ್ಯಾನ್ ಇನ್ವರ್ಸ್ ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. 3a ಸ್ಕ್ವೇರ್ ಏನಿದೆಯಲ್ಲ ಇದು ಕಾನ್ಸ್ಟೆಂಟ್ ಇದೆ, ಆ್ಯಸ್ ಇಟ್ ಇಸ್ ಬರ್ಕೊಳ್ರಿ. ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಏನು ತೆಗೆದುಕೊಂಡಿದ್ದೆ ನಾವು ಎ ಟ್ಯಾನ್ ಥೀಟಾ ತೆಗೆದುಕೊಂಡಿದ್ದೀವಲ್ಲ ಎ ಟ್ಯಾನ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡಿರಿ. ಮೈನಸನ್ನು ಹಾಕ್ಕೊಳ್ರಿ. ಎಕ್ಸ್ ಪ್ಲೇಸಲ್ಲಿ ಮತ್ತು ಎ ಟ್ಯಾನ್ ಥೀಟಾನ ಹಾಕ್ಕೊಂಡಾಗ ಎಕ್ಸ್ ಕ್ಯೂಬ್ ಏನಾಗ್ತದೆ ಎ ಕ್ಯೂಬ್ ಟ್ಯಾನ್ ಕ್ಯೂಬ್ ಥೀಟಾ ಆಗ್ತದೆ. ಯಾಕಂದರೆ ಇಲ್ಲಿರೋದು ಎಕ್ಸ್ ಕ್ಯೂಬ್, ಎಕ್ಸ್ ಪ್ಲೇಸಲ್ಲಿ ನಾವು ಎ ಟ್ಯಾನ್ ಥೀಟಾ ಹಾಕ್ಕೊಂಡಾಗ ಎಕ್ಸ್ ಕ್ಯೂಬ್ ಎ ಕ್ಯೂಬ್ ಟ್ಯಾನ್ ಕ್ಯೂಬ್ ಥೀಟಾ ಆಗ್ತದೆ. ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ದಲ್ಲಿಂದ ಎ ಕ್ಯೂಬ್ ಇದೆ, ಎ ಕ್ಯೂಬ್ ಕಾನ್ಸ್ಟೆಂಟ್ ಇದೆ ಆ್ಯಸ್ ಇಟ್ ಈಸ್ ಬರೀರಿ, ಮೈನಸ್ 3a ಕಾನ್ಸ್ಟೆಂಟ್ ಇದೆ ಆ್ಯಸ್ ಇಟ್ ಈಸ್ ಬರೀರಿ ಇಂಟು ಎಕ್ಸ್ ಅಂದರೆ ಏನು ಎ ಟ್ಯಾನ್ ಥೀಟಾ. ಹಾಗಾಗಿ ಎಕ್ಸ್ ಪ್ಲೇಸಲ್ಲಿ ಎ ಟ್ಯಾನ್ ಥೀಟಾನ ಹಾಕ್ಕೊಂಡ್ರೆ
ಎಕ್ಸ್ ಸ್ಕ್ವೇರ್ ಏನಾಗ್ತದೆ ಅಂದರೆ ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗ್ತದೆ. ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಇದನ್ನು ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗಿ ಬರೆದುಕೊಳ್ಬೇಕು. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ಯಾನ್ ಇನ್ವರ್ಸನ್ನು ಆ್ಯಸ್ ಇಟ್ ಇಸ್ ಬರೀರಿ. ಇದನ್ನು ಈಗ ಸಿಂಪ್ಲಿಫೈ ಮಾಡಬೇಕು. 3a² ಇಂಟು ಎ ಅಂದರೆ 3a³ ಆಗ್ತದೆ ಇಂಟು ಟ್ಯಾನ್ ಥೀಟಾನ ಆ್ಯಸ್ ಇಟ್ ಇಸ್ ಬರೀರಿ ಮೈನಸ್ a³ ಟ್ಯಾನ್ ಕ್ಯೂಬ್ ಥೀಟಾ ಹೋಲ್ ಡಿವೈಡೆಡ್ ಬೈ a³ ಕಾನ್ಸ್ಟೆಂಟ್ ಇದೆ ರೈಟ್ ಆ್ಯಸ್ ಇಟ್ ಇಸ್ ಮೈನಸ್ 3a ಇಂಟು a² ಅಂದರೆ 3a³ ಆಗ್ತದೆ ಇಂಟು ಟ್ಯಾನ್ ಸ್ಕ್ವೇರ್ ಥೀಟಾನ ಆ್ಯಸ್ ಇಟ್ ಈಸ್ ಬರ್ತ್ಕೊಳ್ರಿ. ಬ್ರ್ಯಾಕೆಟನ್ನು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ಯಾನ್ ಇನ್ವರ್ಸನ್ನು ಬರೀರಿ. ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. ಸೊ ನ್ಯೂಮರೇಟರ್ನ ನೀವು ಅಬ್ಸರ್ವ್ ಮಾಡಿದ್ರೆ ನ್ಯೂಮರೇಟರಲ್ಲಿ a³ ಫ್ಯಾಕ್ಟರ್ ಏನಿದೆ ಕಾಮನ್ ಆಗಿದೆ. ಹಾಗಾಗಿ ನ್ಯೂಮರೇಟರಲ್ಲಿ ಕಾಮನ್ ಆಗಿರುವ a³ ಫ್ಯಾಕ್ಟ್ರನ್ನು ಕಾಮನ್ ತೆಗಿರಿ. a³ ಕಾಮನ್ ತೆಗೆದಾಗ ಫಸ್ಟ್ ಟರ್ಮಲ್ಲಿ ಏನು ಉಳಿತದೆ 3 ಟ್ಯಾನ್ ಥೀಟಾ ಮಾತ್ರ ಉಳಿಯುತ್ತದೆ ಮೈನಸ್ a³ ಕಾಮನ್ ಆಗಿದ್ರೆ ಟ್ಯಾನ್ ಕ್ಯೂಬ್ ಥೀಟಾ ಮಾತ್ರ ಉಳಿಯುತ್ತದೆ. ಹಾಗಾಗಿ ಸೆಕೆಂಡ್ ಟರ್ಮಲ್ಲಿ ಟ್ಯಾನ್ ಕ್ಯೂಬ್ ಥೀಟಾನ ಬರ್ಕೊಳ್ರಿ. ಹೋಲ್ ಡಿವೈಡ್ ಬೈ ಡಿನಾಮಿನೇಟರ್ದಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಫಸ್ಟ್ ಟರ್ಮಲ್ಲಿ a³ ಇದೆ, ಸೆಕೆಂಡ್ ಟರ್ಮಲ್ಲೂ a³ ಇರೋದ್ರಿಂದ a³ ಫ್ಯಾಕ್ಟರ್ನ ನೀವು ಕಾಮನ್ ತೆಗಿಬೋದು. a³ ಕಾಮನ್ ತೆಗೆದಾಗ ಫಸ್ಟ್ ಟರ್ಮಲ್ಲಿ ಏನು ಉಳಿತದೆ ಮೈನಸ್, ಸೆಕೆಂಡ್ ಟರ್ಮಲ್ಲಿ a³ ಕಾಮನ್ ಹೋದರೆ ಏನಾಯಿತು 3 ಟ್ಯಾನ್ ಸ್ಕ್ವೇರ್ ಥೀಟಾ ಮಾತ್ರ ಉಳಿಯುತ್ತದೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ. ತದನಂತರ ಈ ಬ್ರ್ಯಾಕೆಟ್ ಇದೆಯಲ್ಲ ಇಲ್ಲಿ ಕ್ಲೋಸ್ ಮಾಡಿಕೊಡ್ಬೇಕು. ಸೊ ಇಲ್ಲಿ a³ ಕ್ಯಾನ್ಸಲ್ ಮಾಡಿರಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ಯಾನ್ ಇನ್ವರ್ಸನ್ನು ಬರೆದುಕೊಳ್ರಿ. 3 ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಹೋಲ್ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಮಾತ್ರ ಇಲ್ಲಿ ಉಳಿದಿದೆ. ಸೊ 3 ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನು ಟ್ಯಾನ್ 3 ಥೀಟಾ. ಹಾಗಾಗಿ ಇದರ ಪ್ಲೇಸಲ್ಲಿ ಇದಕ್ಕೆ ಸಮನಾಗಿರುವ ಟ್ಯಾನ್ 3 ಥೀಟಾನ ಹಾಕ್ಕೊಳ್ರಿ. ನೋಡಿ ಇಲ್ಲಿ ಟ್ಯಾನ್ ಇನ್ವರ್ಸ್ ಅಂತ ಇತ್ತು ಒಳಗಡೆ, ನಾವು ಎಕ್ಸ್ ಪ್ಲೇಸಲ್ಲಿ ಎ ಟ್ಯಾನ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತಂದ್ರೆ ಏನು ಬಂದಿದೆ ಟ್ಯಾನ್ ಫಂಕ್ಷನ್ ಬಂದಿದೆ. ಹಾಗಾಗಿ ಸೊ ಇಲ್ಲಿ ಟ್ಯಾನ್ ಇನ್ವರ್ಸ್ ಟ್ಯಾನನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆದರೆ ಏನು ಉಳಿತದೆ 3 ಥೀಟಾ ಮಾತ್ರ ಉಳಿತದೆ. ಸೊ ನೆಕ್ಸ್ಟ್ ಸ್ಟೆಪ್ಪನ್ನು ಇಲ್ಲಿ ಬರೀತಾ ಇದೆ ನಾನು. ಸೊ 3 ಆ್ಯಸ್ ಇಟ್ ಈಸ್ ಬರೀರಿ. ಥೀಟಾ ಅಂದರೆ ಏನು, ಥೀಟಾ ಅಂದರೆ ಟ್ಯಾನ್ ಇನ್ವರ್ಸ್ x ಡಿವೈಡ್ ಬೈ ಎ. ಹಾಗಾಗಿ ನಾವಿಲ್ಲಿ ಥೀಟಾದ ಪ್ಲೇಸಲ್ಲಿ ಥೀಟಾಗೆ ಸಮನಾಗಿರುವ ಟ್ಯಾನ್ ಇನ್ವರ್ಸ್ x ಬೈ ಎ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಕೊಟ್ಟಂಥ ಫಂಕ್ಷನ್ನ ಸಿಂಪ್ಲೆಸ್ಟ್ ಫಾರ್ಮ್ ಏನು ಸಿಗ್ತದೆ 3 ಟ್ಯಾನ್ ಇನ್ವರ್ಸ್ x ಬೈ ಎ ಆಗಿ ಸಿಗ್ತದೆ. ಸೊ ಹೀಗೆ ನಾವು ಕೊಟ್ಟಂಥ ಫಂಕ್ಷನ್ನಲ್ಲಿರುವ ಎಕ್ಸ್ಪ್ರೆಷನನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಅಲ್ಲಿ ಯಾವ ಸಬ್ಸ್ಟಿಟ್ಯೂಷನ್ ಫಂಕ್ಷನನ್ನು ಯೂಸ್ ಮಾಡಬೇಕೆಂಬುದನ್ನು ನೋಡಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ತದನಂತರ ಸಿಂಪ್ಲಿಫೈ ಮಾಡಿ. ಈ ರೀತಿ ಸಿಂಪ್ಲಿಫೈ ಮಾಡಿ ಕೊನೆಯಲ್ಲಿ ಕೊಟ್ಟಂಥ ಫಂಕ್ಷನ್ನ ಸಿಂಪ್ಲಿಫೈಡ್ ಫಾರ್ಮನ್ನು ಬರಿಬೇಕು.